Hi, hello, dear friends. Welcome back to Downgrade Tutorials. It's me, Shivani. I came back with the one more new video with new concept for you all. It will help you to learn English and speak English very well. So this is our new content. That is, ನೀವೇ ನೋಡಿ. It is a learn English with me at restaurant. ಓಕೆ ಸೊ ದಟ್ ಮೀನ್ಸ್ ನಾವು ಆಲ್ರೆಡಿ ಅಥವಾ ಯೂಶ್ವಲಿ ತುಂಬ ಕಡೆ ಹೋಗ್ತಾ ಇರ್ತೀವಲ್ವಾ ರೆಸ್ಟೋರೆಂಟಿಗೆ ಆಗಿರ್ಬೋದು ಹೋಟೆಲ್ಸ್ಗಳಿಗೆಲ್ಲ ಹೋಗ್ತಾ ಇರ್ತೀವಿ ಸೊ ಈಗ ಮೇನ್ ಆಲ್ಮೋಸ್ಟ್ ನಾವೆಲ್ಲ ಒಂದು ಪ್ರಾಬ್ಲಮ್ನ ಶೇರ್ ಮಾಡ್ಕೊತಿರ್ತೀವಿ ಲೈಕ್ ನಮಗೆ ಒಬ್ರು ಕಂಪ್ಯಾನಿಯನ್ ಇಲ್ಲ ಇಂಗ್ಲೀಷ್ನ ಮಾತಾಡಲಿಕ್ಕೆ ಅಥವಾ ನಮಗೆ ನಾವೇ ಹೇಳ್ಕೊತಿರ್ತೀವಿ ನಾನು ಆ ಥರ ಅಟ್ಮಾಸ್ಫಿಯರಲ್ಲಿ ಇದ್ದರೆ ನಾನು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ನೇನೋ ಅಥವಾ ನನಗೆ ಯಾರಾದರೂ ಒಬ್ಬರು ಫ್ರೆಂಡು ಅಥವಾ ಲೈಕ್ ಒಂದು ಕಂಪ್ಯಾನಿಯನ್ ಥರ ಇದ್ದರೆ ನಾನು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದೆ ಅಂತ ನಾವು ಅನ್ಕೊಂತೀವಿ ಬಟ್ ಆದರೆ ನಾವು ಇದೇ ಥರ ಎಕ್ಸ್ಕ್ಯೂಸಸ್ಗಳನ್ನ ಕೊಡ್ತಾ ಹೋದರೆ ನಾವು ಯಾವಾಗ ಕಲಿಯೋದು ಯಾವಾಗ ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಆಲ್ಮೋಸ್ಟ್ ಪಬ್ಲಿಕ್ ಸ್ಪೀಕಿಂಗಲ್ಲಿ ನಾವು ಹೆದರ್ಕೊಂತೀವಲ್ವಾ ಅಂದರೆ ಯೋಚನೆ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ ಅಂತ ಆಲ್ಮೋಸ್ಟ್ ಜನಗಳಿಗೇನು ಅಂತ ಅಂದರೆ ಇಂಗ್ಲೀಷ್ನ ಅರ್ಥ ಮಾಡ್ಕೊತಾರೆ ಬಟ್ ಆದರೆ ಮಾತಾಡಲಿಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ ಸೊ ಈ ವಿಡಿಯೋನಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಸೊ ಅಟ್ಲೀಸ್ಟ್ ಪಬ್ಲಿಕ್ ಸ್ಪೀಕಿಂಗಲ್ಲಿ ನಮಗೆ ಎಷ್ಟು ಬರುತ್ತೋ ಅಷ್ಟು ನಾವು ಟ್ರೈ ಮಾಡಬೇಕು ಸೊ ಟ್ರೈ ಮಾಡೋದ್ರಿಂದ ನನಗೂ ನಿಮಗೂ ಇಬ್ಬರಿಗೂ ಗೊತ್ತಲ್ವಾ ನಾವೇನು ಯಾರು ಕೂಡ ನಾವು ಔಟ್ ಆಫ್ ಕಂಟ್ರಿಯಿಂದ ಅಂತೂ ಬಂದಿಲ್ಲ ಅಥವಾ ನಮ್ಮದು ನೇಟಿವ್ ಅಥವಾ ನಮ್ಮ ಮದರ್ ಟಂಗ್ ಇಂಗ್ಲೀಷ್ ಅಂತೂ ಅಲ್ಲ ಸೊ ಇಂಗ್ಲೀಷ್ ಈಸ್ ಅನ್ ಲ್ಯಾಂಗ್ವೇಜ್ ಜಸ್ಟ್ ನಾವು ಅದನ್ನ ಲರ್ನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಓಕೆ ಸೊ ಅಂಡ್ ತುಂಬ ಜನ ನನಗೆ ಹೇಳ್ತಾ ಇದ್ರು ಕನ್ನಡದಲ್ಲಿ ಇಂಗ್ಲೀಷ್ನ ಹೇಳ್ಕೊಟ್ರೆ ಇಂಗ್ಲೀಷ್ನ ಹೇಗೆ ಕಲಿತಾರೆ ಅಂತ ಸೊ ಇದು ನನ್ನ ವೇ ಆಫ್ ಟೀಚಿಂಗ್ ನಾನು ಹೇಳ್ತಾ ಇರೋದು ಅಂಡ್ ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತ ಅಂದರೆ ನಮಗೆಲ್ಲರಿಗೂ ಕೂಡ ನಮ್ಮ ಮದರ್ ಟಂಗ್ ಮೇಲೆ ತುಂಬ ಲವ್ ಇರುತ್ತೆ ಓಕೆನಾ ಆಮೇಲೆ ನಮ್ಮ ಮದರ್ ಟಂಗಲ್ಲಿ ಏನೇ ನಾವು ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನು ನಮಗೆ ಬೇಗ ಅರ್ಥ ಆಗುತ್ತೆ ಅಂದರೆ ದಟ್ಸ್ ವಾಟ್ ಐ ಬಿಲೀವ್ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಸ್ವಲ್ಪ ನನಗೆ ಟ್ರಾನ್ಸ್ಲೇಟ್ ಮಾಡಿ ಪ್ಲಸ್ ಮದರ್ ಟಂಗಲ್ಲಿ ನಾನು ಏನು ಕಲಿತೀನೋ ಅದು ನನಗೆ ತುಂಬ ಮೆಮೊರಿ ಅಥವಾ ಒಂದು ಪರ್ಮನೆಂಟ್ ಸ್ಟೋರೇಜಲ್ಲಿ ಇರ್ತಾ ಇತ್ತು ಐ ಹೋಪ್ ನನ್ನ ಈ ಕಾನ್ಸೆಪ್ಟ್ ಅಥವಾ ನಾನು ವೇ ಆಫ್ ಟೀಚಿಂಗು ನಿಮಗೂ ಕೂಡ ಒಂದಲ್ಲ ಒಂದು ಕಡೆ ಹೆಲ್ಪ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಅಲ್ಲೂ ನಾವು ಏನು ಮಾಡಬೇಕು ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಏನು ಮಾಡ್ತೀವಿ ಅಂದರೆ ನಮಗೆ ನಾವೇ ಎಕ್ಸ್ಕ್ಯೂಸಸ್ಗಳನ್ನ ಕೊಡ್ಕೊತೀವಲ್ವಾ ಅದನ್ನು ಸ್ಟಾಪ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಪಬ್ಲಿಕ್ ಸ್ಪೀಕಿಂಗಲ್ಲಿ ನಾವು ಓಪನ್ ಅಪ್ ಆಗಲಿಕ್ಕೆ ಟ್ರೈ ಮಾಡಬೇಕು ಸೊ ಅದಕ್ಕೊಂದು ಎಕ್ಸಾಂಪಲ್ ಏನು ಅಂತಂದರೆ ಆಲ್ಮೋಸ್ಟ್ ಇವಾಗಿನ ಕಂಟೆಂಪ್ರರಿ ಪೀರಿಯಡಲ್ಲಿ ಯಾರೂ ಕೂಡ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಹೋಗದೆ ಅಂತೂ ಇರೋದಿಲ್ಲ ಓಕೆನಾ ಸೊ ಅಂಥ ಕಡೆ ಹೋದಾಗ ಯಾವ ಥರ ಕನ್ವರ್ಸೇಷನ್ ಮಾಡಬೇಕು ಅಥವಾ ಅಲ್ಲಿ ಯಾವ ಥರ ರೆಸ್ಪಾಂಡ್ ಬರುತ್ತೆ ಸೊ ಅದಕ್ಕೊಂದು ಲಿಟ್ಲ್ ಬಿಟ್ ಎಕ್ಸಾಂಪಲ್ಸ್ನ ಕೊಡ್ಕೊತಾ ಹೋಗಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಸ್ವಲ್ಪ ಫನ್ಫುಲ್ ಆಗಿ ಜಾಯ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಓಕೆ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ದಿಸ್ ಈಸ್ ಮ್ಯಾಮ್ ಬರೋ ಲೆಕ್ಚರ್ ಕೊಡ್ತಿದ್ದಾರೆ ಅಂತ ಅನ್ಕೋಬೇಡಿ ಓಕೆ ನಾವೀಗ ನಮ್ಮ ಮೇನ್ ಕ್ಲಾಸಸ್ಗೆ ಹೋಗೋಣ ಓಕೆ ಸೊ ಫಸ್ಟ್ ಇಲ್ಲಿ ಒಂದು 3-4 ಸೀನ್ಸ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆ 3-4 ಸೀನ್ಸ್ಗಳಂತಂದರೆ ಫಸ್ಟ್ ಟಾಕಿಂಗ್ ವಿತ್ ದ ಹೋಸ್ಟ್ ಟಾಕಿಂಗ್ ವಿತ್ ದ ಹೋಸ್ಟ್ ಅಂತಂದರೆ ಹೋಸ್ಟ್ ಮೀನ್ಸ್ ಈಗ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಮೇನ್ ಆಗಿ ಯಾರು ಅದನ್ನ ಅರೇಂಜ್ ಮಾಡಿರ್ತಾರೆ ಅಥವಾ ಯಾರು ಅದನ್ನ ಹೋಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂದರೆ ಆಂಕರಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರನ್ನ ಮೇನ್ ನಾವು ಅಪಿಯರೆನ್ಸ್ ಆಗಿ ನೋಡ್ತೀವಿ ಸೊ ಹೋಟೆಲ್ಸಿಗೆ ರೆಸ್ಟೋರೆಂಟಿಗೆ ಹೋದಾಗ ಮೇನ್ ಆಗಿ ಈಗ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಬಿಫೋರ್ ರಿಸರ್ವೇಶನ್ ಮಾಡಲಿಕ್ಕೆ ಪರ್ಮಿಷನ್ ಇರುತ್ತೆ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ನಾವೇ ಹೋದ್ಮೇಲೆ ಏನು ಮಾಡ್ತೀವಿ ನಮ್ಮ ಟೇಬಲ್ನ ನಾವೇ ಬುಕ್ ಮಾಡ್ಕೊತೀವಿ ಸೊ ಇಲ್ಲಿ ಫಸ್ಟ್ ಸೀನ್ ಏನು ಅಂತಂದರೆ ಇಫ್ ವಿ ಹ್ಯಾವ್ ಅ ರಿಸರ್ವೇಶನ್ ಓಕೆ ನಾವು ಆಲ್ರೆಡಿ ಮುಂಚೆನೆ ಬುಕ್ ಮಾಡಿದ್ವಿ ಅಂತಂದರೆ ಅಲ್ಲಿ ಬರೋಂಥ ಮ್ಯಾನೇಜರ್ ಆಗಿರ್ಬೋದು ಅಥವಾ ಫುಡ್ ಆರ್ಡರ್ ತೊಗೊಳಕ್ಕೆ ಬರೋರು ವೆಯ್ಟ್ರೆಸ್ಸು ಯಾವ ಥರ ಮಾತಾಡ್ತಾರೆ ನಮ್ಮ ಜೊತೆಗೆ ಸೊ ಫಸ್ಟ್ ವೇಟರ್ ಬರ್ತಾರಲ್ವಾ ಸೊ ಹಾಯ್ ವೆಲ್ಕಮ್ ಟು ಅವರ್ ಅಯಾತನಾ ರೆಸ್ಟೋರೆಂಟ್ ಅವರು ಕೂಡ ನಮಗೆ ವಿಶ್ ಮಾಡ್ತಾರೆ ಹಾಯ್ ಮೇಡಮ್ ಅಥವಾ ಹಾಯ್ ಸರ್ ವೆಲ್ಕಮ್ ಟು ಅವರ್ ಅಯಾತನಾ ರೆಸ್ಟೋರೆಂಟ್ ಸೊ ಆ ಹುಡುಗಿನ ನೀವು ಅಂತ ನೀವು ಅನ್ಕೊಳ್ಳಿ ನಾನು ಅಂತ ನಾನು ಅನ್ಕೊಂತೀನಿ ಸೊ ನಾವು ಹೇಗೆ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಬೇಕು ಹಲೋ ಐ ಹ್ಯಾವ್ ಅ ರಿಸರ್ವೇಶನ್ ನಾನಿಲ್ಲಿ ಆಲ್ರೆಡಿ ರಿಸರ್ವೇಶನ್ ಮಾಡಿದ್ದೆ ಅಂತ ನಾವು ಹೇಳ್ತೀವಿ ಮುಂಚೆನೆ ಇಫ್ ವಿ ಹ್ಯಾವ್ ಅ ರಿಸರ್ವೇಶನ್ ಸೊ ದ್ಯಾನ್ ನೆಕ್ಸ್ಟ್ ಈಸ್ ವಾಟ್ ಈಸ್ ಯುವರ್ ನೇಮ್ ಅಂದರೆ ನಾವು ರಿಸರ್ವೇಶನ್ ಮಾಡಿದ್ವಿ ಅಂದರೆ ಅವ್ರು ಆಲ್ರೆಡಿ ಬುಕ್ ಮಾಡ್ಕೊಂಡಿರ್ತಾರಲ್ವ ನಮ್ಮ ನೇಮ್ನ ಹಾಗಾಗಿ ವಾಟ್ ಈಸ್ ಯುವರ್ ನೇಮ್ ಅಂತ ಅವ್ರು ನಮ್ಮನ್ನ ಕೇಳ್ತಾರೆ ಅಥವಾ ವಾಟ್ ಈಸ್ ಯುವರ್ ನೇಮ್ ಅನ್ನೋ ಬದಲಿ ಅದನ್ನ 3 ಡಿಫ್ರೆಂಟ್ ಟೈಪ್ಸಲ್ಲೂ ಕೂಡ ನಾವು ಕೇಳ್ಬೋದು ವಾಟ್ ಈಸ್ ಯುವರ್ ನೇಮ್ ಕ್ಯಾನ್ ಐ ಗೆಟ್ ಯುವರ್ ನೇಮ್ ಮೇ ಐ ನೋ ಯುವರ್ ನೇಮ್ ಅಂತ 3 ಡಿಫ್ರೆಂಟ್ ವೇರಿಯೇಷನಲ್ಲಿ ನಾವು ಕೇಳ್ಬೋದು ಸೊ ದ್ಯಾನ್ ಶಿ ಆನ್ಸರ್ಸ್ ಆರ್
ಮೀ ಆನ್ಸರ್, ನಾನು ಆನ್ಸರ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಐ ಆನ್ಸರ್ ಐ ಆಮ್ ಶಿವಾನಿ ಅಥವಾ ಶಿವಾನಿ ಅಂತ ಅಷ್ಟೇ ಹೇಳ್ತೀನಿ. ಸೊ ದ್ಯಾನ್ ಹಿ ಈಸ್ ಗೋಯಿಂಗ್ ಟು ask us, write this way, your table will be ready in few minutes. ಸೊ ಇಫ್ ಅಂತಂದ್ರೆ ಅಲ್ಲೆಲ್ಲ ತುಂಬಾ ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ರೈಟ್ ದಿಸ್ ವೇ ಅಂತಂದ್ರೆ ಈ ಕಡೆ ಬನ್ನಿ ಮೇಡಮ್, ನಿಮ್ಮ ಟೇಬಲ್ ಇನ್ನೊಂದು 5 minutes ಅಲ್ಲಿ ರೆಡಿ ಆಗುತ್ತೆ ಅಂತ ಅವ್ರು ನಮಗೆ ಕನ್ವೆ ಮಾಡ್ತಾರೆ. ಸೊ ನೆಕ್ಸ್ಟ್, ವಾಟ್ ಇಫ್ ವಿ ಡೋಂಟ್ ಹ್ಯಾವ್ ರಿಸರ್ವೇಶನ್ ಅಂದ್ರೆ ನಾವು ರಿಸರ್ವೇಶನ್ ಮಾಡಿಲ್ಲಪ್ಪ, ಸಡನ್ ಪ್ಲಾನ್ ಆಯ್ತು, ಸಡನ್ ಹೋದ್ವಿ ಹೋಟೆಲ್ ಆರ್ ರೆಸ್ಟೋರೆಂಟ್ಗೆ. ಓಕೆ, ಅವರು ಹೇಳ್ತಾರೆ, ಮಾಮೂಲ್ ಕನ್ವೆ ಮಾಡ್ತಾರೆ, ವೆಲ್ಕಮ್ ಟು ಅಯಾತನಾ ರೆಸ್ಟೋರೆಂಟ್, ಡೂ ಯು ಹ್ಯಾವ್ ಅ ರಿಸರ್ವೇಶನ್. ಓಕೆ, ಅವ್ರು ಮುಂಚೆನೆ ಕೇಳ್ಬಿಡ್ತಾರೆ, ಮೇಡಮ್ ನೀವು ರಿಸರ್ವೇಶನ್ ಮಾಡಿದ್ರಾ, ಡೂ ಯು ಹ್ಯಾವ್ ಅ ರಿಸರ್ವೇಶನ್ ಮೇಡಮ್ ಅಂತ ಕೇಳ್ತಾರೆ. ನೋ ವಿ ಡೋಂಟ್, ಇಲ್ಲ ನಾವು ರಿಸರ್ವೇಶನ್ ಮಾಡಿರಲಿಲ್ಲ ಅಂತ ಹೇಳ್ಬೋದು ನಾವು. ವಿ ವುಡ್ ಲೈಕ್ ಟೇಬಲ್ ಆಫ್ 3 ಅಂತಂದ್ರೆ ನಾವು 3 ಜನ ಬಂದಿದ್ದೀವಿ, 3 ಜನಕ್ಕೋಸ್ಕರ ಒಂದು ಟೇಬಲ್ನ ಅರೇಂಜ್ ಮಾಡ್ರಿ, ನಮಗೆ 3 ಜನಕ್ಕೆ ಒಂದು ಟೇಬಲ್ ಬೇಕು ಅಂತ ಕನ್ವೆ ಮಾಡೋದು. ವಿ ವುಡ್ ಲೈಕ್ ಅ ಟೇಬಲ್ ಫಾರ್ 3. ಓಕೆ, ಸೊ ದ್ಯಾನ್ ವಾಟ್ ಈಸ್ ಆನ್ಸರ್, ರೈಟ್ ದಿಸ್ ವೇ ಅಂತ ಹೇಳ್ಬೋದು, ಅಂದ್ರೆ ಈ ಕಡೆ ಬನ್ನಿ ಮೇಡಮ್ ಅಂತ ಹೇಳ್ಬೋದು. ಆರ್ ಇಲ್ಲ ಅಂತಂದ್ರೆ ಇಟ್ ವಿಲ್ ಬಿ ಅ 10 minutes ವೇಟ್, ಒಂದು 10 minutes ವೇಟ್ ಮಾಡಿ ಟೇಬಲ್ನ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಆ ವೇಟರ್ ಹೇಳ್ತಾರೆ. ಓಕೆ, ನಾವು ಓಕೆ ಅಂತ ಹೇಳ್ತೀವಿ, ಓಕೆ ವಿ ವಿಲ್ ವೇಟ್ ಅಂತ ಹೇಳ್ತೀವಿ. ಸೊ ಆಫ್ಟರ್ 10 minutes ಯು ಕ್ಯಾನ್ ವೇಟ್ ಓವರ್ ದೇರ್, ಐ ವಿಲ್ ಲೆಟ್ ಯು ನೋ ವೆನ್ ಯುವರ್ ಟೇಬಲ್ ಇಸ್ ರೆಡಿ. ಸೊ ಓಕೆ ಅಂತ ಹೇಳಿದಾಗ ಅಲ್ಲೇ ದಾರಿನಲ್ಲಿ ಅಥವಾ ಅಲ್ಲೆಲ್ಲೋ ಪ್ಯಾಸೇಜಲ್ಲಿ ನಾವು ನಿಂತ್ಕೋಬಾರ್ದಲ್ವಾ. ಸೊ ಒಂದು ಸ್ಪೇಸ್ನ ತೋರಿಸ್ತಾರಾ, ಒಂದು ಸ್ಪೇಸ್ನ ತೋರಿಸ್ತಾರೆ ಅಂತ ಅನ್ಕೊಂಡು ಆ ಸ್ಪೇಸಲ್ಲಿ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ವೇಟ್ ಓವರ್ ಮ್ಯಾಮ್ ಅಂತಂದ್ರೆ ನೀವು ಅಲ್ಲಿ ಹೋಗಿ ವೇಟ್ ಮಾಡ್ಬೋದು ಮ್ಯಾಮ್. ಐ ವಿಲ್ ಲೆಟ್ ಯು ನೋ ಯುವರ್ ಟೇಬಲ್ ಇನ್ ರೆಡಿ. ಓಕೆ ಅಂತಂದ್ರೆ ನಾನು ನಿಮಗೆ ಲೆಟ್ ಯು ನೋ, ನಾನು ನಿಮಗೆ ಹೇಳ್ತೀನಿ ಯಾವಾಗ ಟೇಬಲ್ ರೆಡಿ ಆಗಿರುತ್ತೋ ಅವಾಗ ನಾನು ನಿಮಗೆ ಬಂದು ಹೇಳ್ತೀನಿ ಮೇಡಮ್ ಅಂತ ಅವರು ನಮಗೆ ಕನ್ವೆ ಮಾಡ್ತಾರೆ. ಓಕೆ, ಸೊ ಇದೆಲ್ಲ ಆಯ್ತು. ಸಿ-ನಲ್ಲಿ ರಿಸರ್ವೇಶನ್ ಇದ್ರೆ, ರಿಸರ್ವೇಶನ್ ಇಲ್ಲ ಅಂತಂದ್ರೆ ನಮ್ದೆಲ್ಲ ಮಾತುಕತೆ ಆಯ್ತು. ಈಗ ಹೋಗಿ ಕುತ್ಕೊಂತೀವಿ. ಓಕೆ, ಅವ್ರ ಮ್ಯಾನೇಜರ್ ಎಲ್ಲ ಅರೇಂಜ್ ಮಾಡಿಕೊಟ್ಟಿದ್ದಾರೆ, ನಾವು ಹೋಗಿ ಕುತ್ಕೊಂಡಿದೀವಿ ಅಂತ ತಿಳ್ಕೊಳ್ಳಿ. ಆಸ್ಕಿಂಗ್ ಕ್ವಶನ್ಸ್ ಟು ದ ಸರ್ವರ್. ಈಗ ಸರ್ವರ್ ಬರ್ತಾರೆ ನಮಗೆ ಊಟ ಎಲ್ಲ ಆರ್ಡರ್ ಎಲ್ಲ ಮೆನು ಎಲ್ಲ ನೋಡ್ಬಿಟ್ಟು ಆರ್ಡರ್ನ ತಗೊಂಡು ಹೋಗ್ಲಿಕ್ಕೆ ಬರ್ತಾರಲ್ವಾ. ಸೊ ಅವ್ರು ಬರ್ತಾರೆ, ಸರ್ವರ್ ಅವ್ರ ವೇಟರು. ಸೊ ಅವರಿಗೆ ನಾವು ಕ್ವಶನ್ಸ್ಗಳನ್ನ ಕೇಳಬೇಕು. ನಾವು ಕನ್ನಡದಲ್ಲೆಲ್ಲ ಕೇಳ್ತೀವಲ್ವಾ. ಸೊ ಏನಿದೆ ಇವತ್ತು ಊಟ, ಏನು ಸ್ಪೆಷಲ್ಲು, ನಿಮ್ಮ ಹೋಟೆಲ್ ಸ್ಪೆಷಲ್ ಏನು, ಹಾಗೆ ಹೀಗೆ ಅಂತ ಕೇಳ್ತೀವಿ ನೋಡ್ರಿ. ಸೇಮ್ ಕ್ವಶನ್ಸೇ, ಬೇರೆ ಏನಿಲ್ಲ, ಸಿಂಪಲ್ ಆಗಿ ಹೇಳ್ಕೊಬೋದು ನಾವು. ಫಸ್ಟ್ ಕ್ವಶನ್ ಏನಂತ ಕೇಳ್ತೀವಿ ಹೇಳ್ರಿ, ವಾಟ್ ಆರ್ ಟುಡೇ ಸ್ಪೆಷಲ್, ಇವತ್ತಿನ ಸ್ಪೆಷಲ್ ಏನು ನಿಮ್ಮ ರೆಸ್ಟೋರೆಂಟಲ್ಲಿ ಅಂತ ಕೇಳ್ತೀವಿ ನಾವು. ದೆನ್ ಸೆಕೆಂಡ್ ಒನ್, ಡು ಯು ರೆಕಮೆಂಡೆಡ್, ಸಾರಿ ವಾಟ್ ಡು ಯು ರೆಕಮೆಂಡೆಡ್. ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ದು ಯಾವುದು ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಅನ್ಕೊಳ್ಳಿ. ಸೊ ವಾಟ್ ಯು ರೆಕಮೆಂಡೆಡ್ ಅಂತ ಕೇಳ್ತೀವಲ್ವಾ, ನೀನೇ ಹೇಳಪ್ಪ ನಾವೇನು ತಗೋಬೋದು ಅಂತ, ಅಥವಾ ಏನಾದರೂ ಸಜೆಷನ್ ಮಾಡು ನೀನೆ, ನಿಮ್ಮ ಹೋಟೆಲಲ್ಲಿ ಏನು ಫೇಮಸ್ ಇದೆ ಅಂತ ನಾವು ಕೇಳ್ತೀವಲ್ವಾ, ಆ ಥರ. ಇಸ್ ಇಟ್ ಸ್ಪೈಸಿ ಅಂತಂದ್ರೆ ಅವ್ರು ಯಾವುದೋ ಒಂದು ಡಿಶ್ ನೇಮ್ ಹೇಳಿದ್ರು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪಲಾವ್ ಅಂತ ಹೇಳಿದ್ರು, ಅಥವಾ ಬಿಸಿಬೇಳೆ ಬಾತ್ ಅಂತ ಹೇಳಿದ್ರು, ಈ ಥರ ಯಾವ್ದಾದ್ರು ನಮ್ಮ ಟ್ರೆಡಿಷನಲ್ ಫುಡ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಪಲಾವ್ ಅಂತ ಹೇಳಿದ್ರು, ಈಸ್ ಇಟ್ ಸ್ಪೈಸಿ, ತುಂಬಾ ಖಾರ ಇರುತ್ತಾ ಅದು ಅಂತ ನಾವು ಕೇಳೋ ಥರ. ಡಸ್ ದಿಟ್ ಕಮ್ ವಿತ್ ಎನಿ ಸೈಡ್ಸ್, ಪಲಾವ್ ಜೊತೆಗೆ ಏನು ಕೊಡ್ತೀರಾ, ಚಟ್ನಿ ಕೊಡ್ತಿರೋ ಮೊಸರು ಕೊಡ್ತಿರೋ ಅಂತ ನಾವು ಕೇಳ್ತೀವಲ್ವಾ. ಸೊ ಡಸ್ ವಿತ್ ಕಮ್ ವಿತ್ ಎನಿ ಸೈಡ್ಸ್, ಪಲಾವ್ ಜೊತೆಗೆ ಏನಾದರೂ ಸೈಡ್ಸ್ ಇದೆಯಾ ಅಂತ, ಅಥವಾ ಬೋಂಡ ಕೊಡ್ತೀರಾ, ಬಜ್ಜಿ ಕೊಡ್ತೀರಾ ಅಂತ ಕೇಳ್ದಂಗೆ. ಓಕೆ, ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ ಒನ್ ಸೈಡ್ ಐಟಮ್ ಫಾರ್ ಅನದರ್ ಅಂತ ಅಂದ್ರೆ, ಈಗ ಪಲಾವ್ ಜೊತೆಗೆ ನಾನು ಬೇರೆ ಪಲ್ಯ ಹಾಕಿಸ್ಕೋಬೋದಾ, ಸಾಗು ಹಾಕಿಸ್ಕೋಬೋದಾ, ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ ಅಂದ್ರೆ ಇದ್ರ ಬದಲಿ ಅದನ್ನ ಹಾಕಿಸ್ಕೋಬೋದಾ ಅಂತ. ಕೆಲವೊಬ್ಬರಿಗೆ ಪಲಾವ್ ಜೊತೆ ಮೊಸರು ಇಷ್ಟ ಇರುತ್ತೆ, ದಟ್ ಮೀನ್ಸ್ ರಾಯ್ತಾ, ಕೆಲವೊಬ್ಬರಿಗೆ ಚಟ್ನಿ ಇಷ್ಟ ಇರುತ್ತೆ. ಸೊ ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ ಚಟ್ನಿ ಇನ್ಸ್ಟೆಡ್ ಆಫ್ ಮೊಸರು ಅಂತ ನಾವು ಕೇಳ್ದಂಗೆ. ಓಕೆ, ಸೊ ಪಲಾವ್ ಸ್ವಲ್ಪ ಫನ್ನಿ ಅನಿಸ್ತಿದೆ ಅಲ್ವಾ, ಬಟ್ ಆದರೆ ನಾವು ಈಸಿಯಾಗಿ ಕಲ್ತ್ರೆ ಅರ್ಥ ಆಗುತ್ತೆ ಅಂತ ಅಷ್ಟೇ. ಸೊ ಆ ಥರ ಕೇಳ್ತೀವ. ನೆಕ್ಸ್ಟು, ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ ಅ ಸ್ಯಾಲಡ್ ಫಾರ್ ಸೂಪ್, ಈಗ ಏನಾದ್ರು ಸೂಪ್ ಆರ್ಡರ್ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳಿ. ಸೊ ಅದ್ರ ಜೊತೆಗೆ ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ ಅ ಸ್ಯಾಲಡ್ ಅಂದರೆ ಟೊಮೆಟೊ ಸೂಪ್, ಮಾಚೋ ಸೂಪ್ ಅಥವಾ ಕಾರ್ನ್ ಸೂಪಲ್ಲಿ ಎಕ್ಸ್ಟ್ರಾ ನಾವು ಸ್ಯಾಲಡ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಆ ಥರ ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ ಸ್ಯಾಲಡ್ ಫಾರ್ ಸೂಪ್ ಅಂತ. ಓಕೆ, ಸೊ ಅದನ್ನು ಕೂಡ ನಾವು ಕೇಳ್ಬೋದು. ಸೊ ಇಷ್ಟೆಲ್ಲ ಕ್ವಶನ್ಸ್ಗಳನ್ನ ನಾವು ಸರ್ವರಿಗೆ, ವೇಟರಿಗೆ ಕೇಳ್ಬೋದು.
ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ಕೇಳ್ಬಿಟ್ವಿ. ಕೇಳ್ಬಿಟ್ಟು ಎದ್ದೋಗಂತೂ ಆಗಲ್ಲ ಅಲ್ವಾ, ಆರ್ಡರ್ ಮಾಡ್ಬೇಕು ಫುಡ್ನ. ಸೊ ಏನಂತ ಆರ್ಡರ್ ಮಾಡಬೇಕು? ಆ ಫ್ಯೂ ಕಾಮನ್ ಫ್ರೇಸಸ್ ಯು ಕುಡ್ ಯೂಸ್ ಟು ಆರ್ಡರ್ ಫುಡ್ ಅಂತಂದರೆ ಒಂದು ಕಾಮನ್ ಆಗಿರೋ ಫ್ರೇಸಸ್ ನಿಮಗೆ ಹೇಳ್ಕೊಡ್ತೀನಿ ಆಯಿತಾ. ಸೊ ಅದನ್ನು ನೀವು ಎಲ್ಲೇ ಫುಡ್ ಆರ್ಡರ್ ಮಾಡ್ಲಿಕ್ಕೆ ಹೋದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ಇದನ್ನು ನಾನು ಹೋಟೆಲಿಗೆ ಹೋಗಿ ಮಾಡಿ ಅಂತ ಹೇಳ್ತಿಲ್ಲ. ಓಕೆ, ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಜಸ್ಟ್ ಅನ್ ಎಕ್ಸಾಂಪಲ್. ನೀವು ಬೇಕಿದ್ರೆ ನೀವು ಮನೆಯಲ್ಲೂ ಇದನ್ನ ಟ್ರೈ ಮಾಡ್ರಿ. ಓಕೆ, ಹಾಗಂತ ಇಷ್ಟೊಂದು ಮೆನ್ಯೂ ಐಟಮ್ಸ್ ಎಲ್ಲ ಕೇಳ್ಬೇಡ್ರಿ. ಮನೆಯಲ್ಲಿ ನೀವು ಬಯಸ್ಕೊಂತೀರಾ, ನಾನು ಬಯಸ್ಕೊಂತೀನಲ್ವಾ. ಓಕೆ, ಸೊ ನೆಕ್ಸ್ಟು ಈಗ ಏನಾದರೂ ಒಂದು ಪರ್ಟಿಕ್ಯುಲರ್ ಡಿಶ್ನ ಆರ್ಡರ್ ಮಾಡ್ತಾ ಇದ್ದೀವಿ. ಸೊ ಯಾವ ಥರ ಆರ್ಡರ್ ಮಾಡಬೇಕು? ಡಿಫ್ರೆಂಟ್ ಫ್ರೇಸಸ್ನ ಯೂಸ್ ಮಾಡಿ ನಾವು ಆರ್ಡರ್ ಮಾಡ್ಬೋದು. ಓಕೆ, ಮೂರನ್ನು ನಾನು ಹೇಳ್ಬಿಡ್ತೀನಿ. ಐ ವಿಲ್ ಹ್ಯಾವ್ ದ ಫ್ರೈಡ್ ರೈಸ್. ಜಸ್ಟ್ ಎಕ್ಸಾಂಪಲ್, ಇಫ್ ಐ ಆಮ್ ಗೋಯಿಂಗ್ ಟು ಆರ್ಡರ್ ಅ ಫ್ರೈಡ್ ರೈಸ್ ಅಂತ ಅನ್ಕೊಳ್ಳಿ. ಆ ಫ್ರೈಡ್ ರೈಸ್ ಅನ್ನೋದನ್ನೇ ನಾನು 3 ವೇನಲ್ಲಿ, ಅಥವಾ 3 ಅಲ್ಲ 4 5 6 ವೇನಲ್ಲೂ ಕೂಡ ನಾನು ಅದನ್ನ ಫುಡ್ನ ಆರ್ಡರ್ ಮಾಡ್ಬೋದು. ಐ ವಿಲ್ ಹ್ಯಾವ್ ದ ಫ್ರೈಡ್ ರೈಸ್. ಸೊ ಫಸ್ಟ್ ಸೆಂಟೆನ್ಸ್, ನಾನು ಫ್ರೈಡ್ ರೈಸ್ ತಿಂತೀನಿ ಅಲ್ವಾ, ಐ ವಿಲ್ ಹ್ಯಾವ್ ದ ಫ್ರೈಡ್ ರೈಸ್ ಅಂತ ಹೇಳ್ಬೋದು. ಐ ವುಡ್ ಲೈಕ್ ದ ಫ್ರೈಡ್ ರೈಸ್. ಓಕೆ, ನನಗೆ ಫ್ರೈಡ್ ರೈಸ್ ಇಷ್ಟ, ಅಥವಾ ನನಗೆ ಫ್ರೈಡ್ ರೈಸ್ ಇಷ್ಟ ಅಂತ ದಟ್ ಮೀನ್ಸ್ ಏನು, ಹೋಟೆಲಲ್ಲಿ ಹೋಗಿ ಫ್ರೈಡ್ ರೈಸ್ ಇಷ್ಟ ಅಂತಂದರೆ ನಾನು ಫ್ರೈಡ್ ರೈಸ್ನೇ ಆರ್ಡರ್ ಮಾಡ್ತೀನಿ ಅಂತ ಅಲ್ವಾ. ಐ ವುಡ್ ಲೈಕ್ ಟು ಆರ್ಡರ್ ದ ಫ್ರೈಡ್ ರೈಸ್. ಓಕೆ, ನಾನು ಫ್ರೈಡ್ ರೈಸ್ ಆರ್ಡರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನೋಡ್ರಿ, 3 ವೇ ಆಫ್ ಸೆಂಟೆನ್ಸ್ ಸಿಕ್ತು ನಮಗೆ. ಓಕೆ, ಮತ್ತೆ ಇನ್ಯಾವ ಥರ ಹೇಳ್ಬೋದು? ಕ್ಯಾನ್ ಐ ಹ್ಯಾವ್ ದ ಫ್ರೈಡ್ ರೈಸ್? ಫ್ರೈಡ್ ರೈಸ್ ಇದೆಯಾ, ತಂದ್ಕೊಡ್ತೀರಾ ಅಂತಂದರೆ, ನಾನು ಫ್ರೈಡ್ ರೈಸ್ ಕೇಳಿದ್ದೀನಿ ಅಂದರೆ ಅವ್ರು ಫ್ರೈಡ್ ರೈಸ್ನೇ ತಂದ್ಕೊಡ್ಬೇಕು ತಾನೆ. ಸೊ ಈ 4 ವೇನಲ್ಲೂ ಕೂಡ ಕೇಳ್ಬೋದು. ಐ ವುಡ್ ಲೈಕ್ ಟು ಹ್ಯಾವ್ ಅ ಫ್ರೈಡ್ ರೈಸ್, ಐ ವುಡ್ ಲೈಕ್ ಅ ಫ್ರೈಡ್ ರೈಸ್, ಕ್ಯಾನ್ ಐ ಹ್ಯಾವ್ ಅ ಫ್ರೈಡ್ ರೈಸ್. ಓಕೆ, ಇವೆಲ್ಲ ಕೂಡ ಕೇಳ್ಬೋದು. ಇನ್ನು ಸುಮ್ಮನೆ ಬೇರೆ ಎಕ್ಸಾಂಪಲ್ ಅನ್ನೋದರೆ, ವಿ ವುಡ್ ಲೈಕ್ ಟು ಶೇರ್ ದ ಮೊಸರೆಲ್ಲಾ ಸ್ಟಿಕ್ಸ್ ಅಂತಂದರೆ, ಫ್ರೈಡ್ ರೈಸ್ ಜೊತೆಗೆ ನನಗೆ ಮೊಸರೆಲ್ಲಾ ಸ್ಟಿಕ್ಸ್ ಬೇಕು. ಮೊಸರೆಲ್ಲಾ ಚೀಸ್ ಬರುತ್ತಲ್ವಾ, ಅದ್ರದ್ದು ಸ್ಟಿಕ್ಸ್ ಮಾಡಿರ್ತಾರೆ ಅದನ್ನು. ಅಥವಾ ಫ್ರೈಡ್ ರೈಸ್ ಜೊತೆಗೆ ಏನಂತ ಹೇಳ್ಬೋದು, ಅದು ಸಾಂಬಾರ್ ಥರ ಏನಾದರೂ ಕೊಡ್ತಾರಲ್ವಾ, ಸಾಂಬಾರಲ್ಲ, ಸಮಥಿಂಗ್ ಲೈಕ್ ಕರಿ ಥರ. ಓಕೆ, ಸೊ ಅದನ್ನು ಬೇಕಾದ್ರೂ ನಾವು ಶೇರ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟು ವಿ ವಿಲ್ ಸ್ಟಾರ್ಟ್ ವಿತ್ ಆ್ಯನ್ ಆ್ಯಪಟೈಸರ್. ಓಕೆ, ಅದನ್ನು ಕೂಡ ಹೇಳ್ಬೋದು. ಅಂತಂದರೆ ಆ್ಯಪಟೈಸರ್ ಅಂತಂದರೆ ಏನಾದರೂ ಜೀರ್ಣ ಆಗೋ ಥರ. ಸೊ ಈಗ ರೆಸ್ಟೋರೆಂಟಿಗೆ ಹೋದಾಗ ಫಸ್ಟ್ ನಾವು ಸೂಪ್ ಆರ್ಡರ್ ಮಾಡ್ತೀವಿ, ಅಥವಾ ಮಸಾಲ ಪಾಪಡ್ ಆರ್ಡರ್ ಮಾಡ್ತೀವಿ, ಅವ್ರು ಫಸ್ಟ್ ತಗೊಬಂದು ಸಲಾಡ್ಸ್ ಎಲ್ಲ ಇಡ್ತಾರೆ ನೋಡಿ, ಅವೆಲ್ಲ ಆ್ಯಪಟೈಸರ್ಸ್ ಅಂತ. ಅಂದರೆ ದ ಫುಡ್ ವಿಚ್ ವಿಲ್ ಡೈಜೆಸ್ಟ್ ವೆರಿ ಸೂನ್. ಓಕೆ, ಅಂತಂದರೆ ನಮಗೆ ಜೀರ್ಣಕ್ರಿಯೆಗೆ ತುಂಬ ಬೇಗ ಆಗಲಿಕ್ಕೆ ಹೆಲ್ಪ್ ಮಾಡುವಂಥ ಒಂದು ಫುಡ್ನ ನಾವು ಆ್ಯಪಟೈಸರ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಫುಡ್ನ ಫ್ರೈಡ್ ರೈಸ್ನ ಆರ್ಡರ್ ಮಾಡಿದ್ದೀವಿ. ಫೈನಲಿ ಇಷ್ಟೆಲ್ಲ ಮಾತಾಡಿ ಫ್ರೈಡ್ ರೈಸ್ನ ಆರ್ಡರ್ ಮಾಡಿದ್ದೀವಿ. ಫ್ರೈಡ್ ರೈಸ್ ಬಂತು, ಫ್ರೈಡ್ ರೈಸ್ನ ತಿಂದ್ವಿ ನಾವೆಲ್ಲ ಸೇರಿಕೊಂಡು. ಸೊ ನೆಕ್ಸ್ಟು, ಮೇಕಿಂಗ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ ಅಬೌಟ್ ದ ಫುಡ್ ವೈಲ್ ಯು ಆರ್ ಈಟಿಂಗ್. ಸೊ ಈಗ ತಿಂತಾ 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 ಅಫ್ಕೋರ್ಸ್ ನಾವು ಫುಡ್ ಬಗ್ಗೆ ಕಮೆಂಟ್ ಮಾಡೇ ಮಾಡ್ತೀವಲ್ವಾ. ಅದು ನೆಗೆಟಿವ್ ಆಗಾದರೂ ಆಗಿರ್ಬೋದು, ಪಾಸಿಟಿವ್ ಆಗಾದರೂ ಆಗಿರ್ಬೋದು. ಮನೇಲಿನೇ ಎಷ್ಟು ಕಂಪ್ಲೇಂಟ್ ಮಾಡ್ತೀವಿ, ಇನ್ನು ಹೋಟೆಲಲ್ಲಿ ದುಡ್ಡು ಕೊಟ್ಟು ತಿಂದರೆ ಬಿಡ್ತೀವ ನಾವು? ನೋ. ಸೊ ಈಗ ಸರ್ವರ್ ಬರ್ತಾರೆ, ಅಂದರೆ ಕೆಲವೊಂದು ಫ್ಯಾನ್ಸಿ ರೆಸ್ಟೋರೆಂಟ್ಗಳಲ್ಲಿ ಅವ್ರು ನಮ್ಮದು ಏನಂತ ಹೇಳ್ಬೋದು, ನಮ್ಮ ಸಜೆಷನ್ಸ್ನ ಅಥವಾ ನಮ್ಮ ಎಕ್ಸ್ಪ್ರೆಷನ್ಸ್ನ ಕೇಳಲಿಕ್ಕೆ ಅಂತ ಬರ್ತಾರೆ. ಹೌ ಇಸ್ ಎವ್ರಿಥಿಂಗ್ ಮ್ಯಾಮ್, ಹೌ ಇಸ್ ಎವ್ರಿಥಿಂಗ್ ಸರ್, ಡಸ್ ಎವ್ರಿಥಿಂಗ್ ಟೇಸ್ಟ್ ಗುಡ್ ಮ್ಯಾಮ್, ಊಟ ಹೇಗಿತ್ತು, ಊಟ ಇಷ್ಟ ಆಯ್ತಾ ಮೇಡಮ್ ಅಂತ ಕೇಳ್ತಾರೆ ಅಲ್ವಾ. ಸೊ ಅವಾಗ ನಮಗೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ಹೇಳಬೇಕು, ನೆಗೆಟಿವ್ ಇದ್ರೆ ನೆಗೆಟಿವ್ ಹೇಳಬೇಕು. ಓಕೆ, ಸೊ ಇಫ್ ಪಾಸಿಟಿವ್ ಅಂತಂದರೆ ಊಟ ಎಲ್ಲ ಚೆನ್ನಾಗಿತ್ತು ಅಂತ ಅನ್ಕೊಳ್ಳಿ, ವಾವ್ ಸೂಪರ್ ಹಾಗೆ ಹೀಗೆ ಅಂತ ಹೇಳೋ ಬದಲಿ ಇಟ್ಸ್ ಆಲ್ ಡಿಲಿಷಿಯಸ್. ಊಟ ಏನಾದರೂ ಚೆನ್ನಾಗಿದ್ರೆ ನಾವು ಡಿಲಿಷಿಯಸ್ ಅನ್ನೋ ವರ್ಡ್ನ ಯೂಸ್ ಮಾಡ್ಬೋದು. ಓಕೆ, ಇಟ್ಸ್ ಆಲ್ ಡಿಲಿಷಿಯಸ್, ಸೂಪರ್ ಆಗಿತ್ತು ಊಟ, ಇಟ್ಸ್ ಆಲ್ ಡಿಲಿಷಿಯಸ್ ಫುಡ್, ಐ ಆಮ್ ಟೋಟಲಿ ಇಂಪ್ರೆಸ್ಡ್ ಅಂತ ಹೇಳ್ಬೋದು. ಎವ್ರಿಥಿಂಗ್ ಇಸ್ ಗ್ರೇಟ್, ಥ್ಯಾಂಕ್ ಯು ಅಂತ ನಾವು ಅವರಿಗೆ ವಿಶ್ ಮಾಡ್ಬೋದು. ಓಕೆ, ಎಲ್ಲ ಚೆನ್ನಾಗಿತ್ತು, ಥ್ಯಾಂಕ್ ಯು ಅಂತ ನಾವು ವಿಶ್ ಮಾಡ್ಬೋದು. ಇಫ್ ನೆಗೆಟಿವ್ ಅಂದರೆ ಊಟ ಚೆನ್ನಾಗಿರಲಿಲ್ಲ, ನಮಗೆ ಇಷ್ಟ ಆಗಲಿಲ್ಲ, ನಮಗೇನಾದರೂ ತುಂಬ ಹೊತ್ತು ವೇಟ್ ಮಾಡಿಸಿದ್ರು, ಅವೆಲ್ಲ ಕೂಡ ನೆಗೆಟಿವ್ ಕಮೆಂಟ್ಸ್ ಆಗುತ್ತೆ. ಓಕೆ, ಸೊ ನಾವೇನಂತ ಹೇಳ್ಬೋದಾಗಿದ್ರೆ, ಸೊ ಆ್ಯಕ್ಚುಲಿ ಮೈ ಫುಡ್ ಈಸ್ ಲಿಟ್ಲ್ ಕೋಲ್ಡ್. ಸೊ ನಾನು ಆರ್ಡ್ರ್ ಮಾಡಿರೋ ಫುಡ್ಡು ಟೇಬಲಿಗೆ ಬರೋಷ್ಟರಲ್ಲಿ ಫುಲ್ ತಣ್ಣಗಾಗಿ ಹೋಗ್ಬಿಟ್ಟಿತ್ತು ಅಂತ ನಾವು ಹೇಳ್ಬೋದು. ಆ್ಯಕ್ಚುಲಿ ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ಮೈ ಸೈಡ್ ಡಿಶ್. ಸೊ ನೀವು ಮೇನ್ ಡಿಶ್ನ ತೊಗೊಂಬಂದು ಇಟ್ಟಿದ್ದೀರಾ, ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ಮೈ ಸೈಡ್ ಡಿಶ್. ನನ್ನ ಸೈಡ್ ಡಿಶ್ನ ಇನ್ನೂ ನೀವು ತೊಗೊಂಬಂದಿಲ್ಲ. ಸೊ
ಸೈಡ್ ಡಿಶ್ ಅಂದರೆ ಅದೇ ಸಲಾಡ್ಸು, ಮತ್ತು ಈಗ ರೋಟಿ ಕೊಟ್ಟಿದ್ದಾರೆ ಪಲ್ಯ ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ಏನು ತಿನ್ನಬೇಕು ನಾವು, ಯಾವ್ದ್ರ ಜೊತೆ ತಿನ್ನಬೇಕು? ಅಥವಾ ಏನೋ ಒಂದು ಸ್ನ್ಯಾಕ್ಸ್ನ ಆರ್ಡರ್ ಮಾಡಿರ್ತೀವಿ, ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ಸ್ನ್ಯಾಕ್ಸ್ ಬಂದಿರುತ್ತಲ್ವಾ? ಸೊ ಆ ಥರ ಆದಾಗ ನಾವು ಅದನ್ನು ನೆಗೆಟಿವ್ ಕಮೆಂಟಲ್ಲಿ ಆ್ಯಡ್ ಮಾಡ್ಕೋಬೋದು, ನಾನು ಇನ್ನೂ ನನ್ನ ಸೈಡ್ ಡಿಶ್ ಜೊತೆಗೇ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಎಕ್ಸ್ಕ್ಯೂಸ್ ಮೀ, ಐ ಆರ್ಡರ್ಡ್ ಫ್ರೆಂಚ್ ಫ್ರೈಸ್ ಬಟ್ ಐ ಗಾಟ್ ಪೆಟಟೋಸ್. ಸೊ ಅವ್ರಿಗೆ ಹೇಳ್ಬೋದು, ಎಕ್ಸ್ಕ್ಯೂಸ್ ಮೀ, ಏನು ತಂದಿದ್ದೀರಾ ನೀವು? ನಾನು ಫ್ರೆಂಚ್ ಫ್ರೈಸನ್ನ ಆರ್ಡರ್ ಮಾಡಿದ್ದು, ನೀವು ಡೈರೆಕ್ಟಾಗಿ ಪೊಟೆಟೋದು ಯಾವುದೋ ಬೇರೆ ಸ್ನ್ಯಾಕ್ನ ತೊಗೊಂಬಂದಿಟ್ಟಿದ್ದೀರಾ ಅಂತ ಅವ್ರಿಗೆ ನಾವು ಹೇಳಿರ್ತಾರ. ನಾನು ಆರ್ಡರ್ ಮಾಡಿದ್ದೆ ಒಂದು, ಇದು ಬಂದಿದ್ದೆ ಒಂದು ಅಂತ ಹೇಳೋ ಥರ. ಓಕೆ, ನೆಕ್ಸ್ಟು ಡೀಲಿಂಗ್ ವಿತ್ ಯುವರ್ ಪ್ರಾಬ್ಲಮ್. ಓಕೆ, ಡೀಲಿಂಗ್ ವಿತ್ ಯುವರ್ ಪ್ರಾಬ್ಲಮ್ ಅಂದರೆ ನಿಮಗೆ ಏನಾದರೂ ಅಲ್ಲಿ ರೆಸ್ಟೋರೆಂಟಲ್ಲಿ ಪ್ರಾಬ್ಲಮ್ ಆದರೆ, ಅಥವಾ ಏನಾದರೂ ರಿಪೋರ್ಟ್ ಮಾಡಬೇಕು ಅನಿಸಿದ್ರೆ, ಓಕೆ, ಅದನ್ನು ನಾವು ಪೊಲೈಟ್ ಮ್ಯಾನರಲ್ಲಿ ಹೇಳಬೇಕು. ವೆನ್ ಯು ಆರ್ ರಿಪೋರ್ಟಿಂಗ್ ಅ ಪ್ರಾಬ್ಲಮ್, ಇಟ್ ಈಸ್ ಗುಡ್ ಟು ಯೂಸ್ ಅ ಪೊಲೈಟ್ ಫ್ರೇಸಸ್. ಓಕೆ, ನಾವು ಡೈರೆಕ್ಟಾಗಿ ಇದನ್ನು ತೊಗೊಂಬಂದಿಲ್ಲ, ಹಾಗೆ ಮಾಡಿಲ್ಲ, ಹೀಗೆ ಮಾಡಿಲ್ಲ ಅನ್ನೋ ಜಗಳಕ್ಕೆ ಹೋಗೋದಲ್ಲ. ಸೊ ಇಫ್ ವಿ ಆರ್ ಎಜುಕೇಟೆಡ್, ಓಕೆ, ಇಫ್ ಅಲ್ಲ, ನಾವು ಎಜುಕೇಟೆಡ್ಸ್ ಅಲ್ವಾ? ಸೊ ನಮಗೊಂದು ಪೊಲೈಟ್ ಮ್ಯಾನರಲ್ಲಿ ಒಂದು ಪೊಲೈಟ್ ಆಗಿ ಹೇಳಬೇಕು ಅವ್ರಿಗೆ. ಏನಂತ ಹೇಳ್ಬೋದು ನಾವು? ನಮಗೇನಾದರೂ ಇಷ್ಟ ಆಗಿಲ್ಲ ಅನ್ನೋದು ಹೇಳ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಮೈ ಫುಡ್ ಈಸ್ ಕೋಲ್ಡ್. ಓಕೆ, ಇಲ್ಲ ಜಸ್ಟ್ ಇಮ್ಯಾಜಿನ್, ಆ ಸರ್ವರ್ಸ್ ಆಗಿರ್ಬೋದು, ಅಲ್ಲಿ ವರ್ಕ್ ಮಾಡೋರು ಆಗಿರ್ಬೋದು, ಅವ್ರೇನು ಕೆಲವೊಂದನ್ನ ಬೇಕು ಅಂತ ಮಾಡಿರಲ್ಲ ಅಲ್ವಾ? ಸೊ ಅವ್ರಿಗೂ ಗೊತ್ತಿಲ್ಲದೇನೋ, ಅಥವಾ ತುಂಬ ರಶ್ ಇದ್ದರೆ, ತುಂಬ ಬ್ಯುಸಿ ಇದ್ದರೆ, ಆ ಟೈಮಲ್ಲಿ ಆಗಿರ್ತವೆ. ಮಿಸ್ಟೇಕ್ಸ್ ಈಸ್ ಕಾಮನ್ ಅಲ್ವಾ? ಸೊ ಅದನ್ನು ನಾವು ಪೊಲೈಟ್ ಮ್ಯಾನರಲ್ಲಿ ಡೀಲ್ ಮಾಡ್ಬೋದು. ಎಕ್ಸ್ಕ್ಯೂಸ್ ಮೀ, ಮೈ ಫುಡ್ ಈಸ್ ಕೋಲ್ಡ್ ಅಂತ ನಾವು ಹೇಳಬೇಕು. ನನ್ನ ಫುಡ್ ತುಂಬ ಕೋಲ್ಡ್ ಆಗಿದೆ, ನೀವು ಮತ್ತೆ ಹೋಗಿ ಬಿಸಿ ಮಾಡ್ಕೊಂಬರ್ತೀರಾ ಅಂತ ನಾವು ಪೊಲೈಟಾಗಿ ಕೇಳೋ ಥರ. ಪರ್ಡನ್, ಪರ್ಡನ್ ಅಂತಂದರೆ ಇನ್ನೊಂದ್ಸತಿ ಹೇಳಿ ಅಂತ. ಓಕೆ, ದಿಸ್ ಇಸಂಟ್ ವಾಟ್ ಐ ಆರ್ಡರ್ಡ್. ಈಗ ನಾವು ಆರ್ಡರ್ ಮಾಡೋದು ಬಂದಿಲ್ಲಪ್ಪ, ಬೇರೆದೇನೋ ಕೊಟ್ಟಿದ್ದಾರೆ, ಅವರಿಗೆ ಕೇಳ್ಬೋದು, ಪರ್ಡನ್, ನಾನು ಹೇಳಿದ್ದು ಕೇಳಿಸ್ಲಿಲ್ವಾ ನಿಮಗೆ? ದಿಸ್ ಇಸಂಟ್ ವಾಟ್ ಐ ಆರ್ಡರ್ಡ್ ಅಂತಂದರೆ, ನಾನು ಇದನ್ನೆಲ್ಲ ಆರ್ಡರ್ ಮಾಡಿದ್ದು, ನಾನು ಬೇರೆದು ಆರ್ಡರ್ ಮಾಡಿದ್ದು, ನೀವು ಬೈ ಮಿಸ್ಟೇಕಾಗಿ ತಂದಿದ್ರೆ ಬೇರೆ ಆರ್ಡರ್ನ, ಸೊ ಪ್ಲೀಸ್ ಟೇಕ್ ಇಟ್ ಅವೇ ಅಂತ ನಾವು ಹೇಳ್ಬೋದು. ಮೇ ಐ ಸ್ಪೀಕ್ ಟು ಯುವರ್ ಮ್ಯಾನೇಜರ್ ಪ್ಲೀಸ್ ಅಂತ ನಾವು ಕೇಳ್ಬೋದು. ಅಲ್ಲಿ ಏನಾದರೂ ತೀರಾ ಪ್ರಾಬ್ಲಮ್ ಆಯಿತಾ? ಈಗ ನಾವು ವೇಟರ್ ಹತ್ರ, ವೇಟ್ರಸ್ ಹತ್ರ, ಸರ್ವರ್ಸ್ ಹತ್ರ ತುಂಬ ಜಾಸ್ತಿ ಜಗಳ ಆಡೋದಾಗಿರಲಿ, ಅದೆಲ್ಲ ನೆಸಿಟಿ ಇಲ್ಲ. ಯಾರು ಮೇನ್ ಹೆಡ್ ಇರ್ತಾರೋ ಅವ್ರನ್ನ ಹೋಗಿ ಕೇಳಬೇಕಲ್ವ ನಾವು? ಸೊ ಹಾಗಾಗಿ ಮೇ ಸ್ಪೀಕ್ ಯುವರ್ ಮ್ಯಾನೇಜರ್ ಪ್ಲೀಸ್ ಅಂತ ನಾವು ಕೇಳ್ಬೋದು. ನಾನು ಈ ಮ್ಯಾನೇಜರ್ ಜೊತೆ ಮಾತಾಡ್ಬೋದಾ, ಅವ್ರನ್ನ ಕರೀರಿ, ಅಥವಾ ನಮ್ಮನ್ನೇ ಅಲ್ಲಿಗೆ ಕರ್ಕೊಂಡು ಹೋಗಿ ಅನ್ನೋ ಥರ ನಾವು ಕೇಳ್ಬೋದು. ಹಿಯರ್ ಆರ್ ಅ ಕಪಲ್ ಆಫ್ ಫ್ರೇಸಸ್ ಯು ಕುಡ್ ಹಿಯರ್ ಫ್ರಮ್ ದ ಸರ್ವರ್ ಆಫ್ಟರ್ ಯು ರಿಪೋರ್ಟ್ ಅ ಪ್ರಾಬ್ಲಮ್ ಅಂತಂದರೆ, ನೀವೀಗ ಸರ್ವರಿಗೆ ಹೇಳಿರ್ತೀರ ಇಷ್ಟೆಲ್ಲ ಆಗಿದೆ, ಐ ವುಡ್ ಲೈಕ್ ಟು ಸ್ಪೀಕ್ ಯುವರ್ ಮ್ಯಾನೇಜರ್ ಅಂತ. ಅವಾಗ ಸರ್ವರ್ ಅವರು ಕೂಡ ನಮಗೆ ಪಾಪ ಹೇಳ್ತಾರೆ, ಐ ಆಮ್ ಸಾರಿ ಮೇಡಮ್, ಹಾಗೆ ಹೀಗೆ ಅಂತ. ಸೊ ಅವ್ರು ಯಾವ್ಯಾವ ಸೆಂಟೆನ್ಸ್ ಹೇಳ್ಬೋದು ನಮಗೆ? ಸರ್ವರು ನಾವೇನಾದ್ರು ಪ್ರಾಬ್ಲಮ್ ರಿಪೋರ್ಟ್ ಮಾಡಿದಾಗ ಯಾವ್ಯಾವ ಸೆಂಟೆನ್ಸ್ನ, ಅಂದರೆ ಯಾವ ಥರ ಸೆಂಟೆನ್ಸ್ನ ನಮ್ಮನ್ನ ಕನ್ವಿನ್ಸ್ ಮಾಡಲಿಕ್ಕೆ, ನಮ್ಮ ಹತ್ರ ಸಾರಿ ಕೇಳಲಿಕ್ಕೆ ಹೇಳ್ತಾರೆ. ಫಸ್ಟ್ ವರ್ಡ್ ಐ ಆಮ್ ಸಾರಿ ಅಂತ ಹೇಳ್ತಾರೆ. ಓಕೆ, ಸೊ ಸೆಕೆಂಡ್ ಸೆಂಟೆನ್ಸ್ ಏನಿರುತ್ತೆ? ವುಡ್ ಯು ಲೈಕ್ ಟು ಸ್ಪೀಕ್ ಟು ಅ ಮ್ಯಾನೇಜರ್ ಅಂತಂದರೆ, ನೀವು ನಮ್ಮ ಮ್ಯಾನೇಜರ್ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಅವರೇ ಕೇಳ್ತಾರೆ. ಐ ವಿಲ್ ಗೆಟ್ ದ ಮ್ಯಾನೇಜರ್ ಫಾರ್ ಯು, ಯು ಸ್ಟೇ ಹಿಯರ್ ಓನ್ಲಿ ಮ್ಯಾಮ್, ಐ ವಿಲ್ ಗೆಟ್ ದ ಮ್ಯಾನೇಜರ್ ಫಾರ್ ಯು ಅಂದರೆ ನಾನು ಮ್ಯಾನೇಜರ್ನ ಇಲ್ಲಿ ಕರ್ಕೊಂಬರ್ತೀನಿ, ವೇಟ್ ಮ್ಯಾಮ್ ಅಂತ ಹೇಳ್ತಾರೆ. ಸೊ ವುಡ್ ಯು ಲೈಕ್ ಮೀ ಟು ಗೆಟ್ ಯು ಸಮಥಿಂಗ್ ಎಲ್ಸ್? ಏನಾದರೂ ಫುಡ್ಡಲ್ಲಿ ಮಿಸ್ಟೇಕ್ ಆಗಿದ್ರೆ, ಚೆನ್ನಾಗಿಲ್ಲ ಅನ್ನೋದಾಗಿದ್ರೆ, ಅಥವಾ ಫುಡ್ ಏನಾದರೂ ಹಾಳಾಗಿದ್ರೆ, ಸೊ ಅವ್ರು ಕೇಳ್ತಾರೆ, ವುಡ್ ಯು ಲೈಕ್ ಮೀ ಟು ಗೆಟ್ ಯು ಸಮಥಿಂಗ್ ಎಲ್ಸ್? ನಾನು ನಿಮಗೆ ಏನಾದರೂ ಬೇರೆ ತಂದ್ಕೊಡ್ಲಾ ಇದ್ರ ಆಪ್ಷನ್ ಆಗಿ, ಅಥವಾ ಸಬ್ಸ್ಟಿಟ್ಯೂಟ್ ಆಗಿ? ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರಲ್ಲ, ನಾನು ನಿಮಗೆ ಏನಾದರೂ ಬೇರೆ ತಂದ್ಕೊಡ್ಲಾ ಮೇಡಮ್ ಅಂತ ಕೇಳ್ತಾರೆ. ವುಡ್ ಯು ಲೈಕ್ ಮೀ ಟು ಗೆಟ್ ಯುವರ್ ಸಮಥಿಂಗ್ ಎಲ್ಸ್ ಅಂತ. ಓಕೆ, ಸೊ ಇಷ್ಟೆಲ್ಲ ಆದಮೇಲೆ ಬಿಲ್ ಪೇ ಮಾಡಬೇಕಲ್ವಾ? ಪಾಸಿಟಿವ್ ನೆಗೆಟಿವ್ ಕಮೆಂಟ್ ಎಲ್ಲ ಹೇಳಿದ್ದಾಯಿತು, ಎಲ್ಲದೂ ಆಯಿತು. ಸೊ ಈಗ ಬಿಲ್ ಪೇ ಮಾಡ್ಲಿಕ್ಕೆ ಹೋಗಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ಸ್. ಓಕೆ, ದಿಸ್ ಒನ್ಸ್ ಆನ್ ಮೀ. ಸೊ ನನ್ನ ಫ್ರೆಂಡು, ನಾವು ಗುದಾಡ್ತಾ ಇದ್ದೀವಿ. ಈಗ ನಾನು ಬಿಲ್ ಪೇ ಮಾಡ್ತೀನಿ ಅಂತ. ಅವಾಗ ನನ್ನ ಫ್ರೆಂಡ್ ಹೇಳ್ತಾರೆ, ಅಥವಾ ನಿಮ್ಮ ಫ್ರೆಂಡ್ ಹೇಳ್ತಾರೆ, ದಿಸ್ ಒನ್ಸ್ ಆನ್ ಮೀ. ದಿಸ್ ಒನ್ಸ್ ಆನ್ ಮೀ ಅಂದರೆ ಇದ್ಯಾವ್ದು ಇಂಗ್ಲೀಷ್ ಅಪ್ಪ ಅಂತ ಅನ್ಕೋಬೇಡ್ರಿ. ಸೊ ಅದೊಂದು ಕಲೋಕ್ವಿಯಲ್ ವೇ ಆಫ್ ಸೇಯಿಂಗ್. ಅಂತಂದರೆ ನಾನು ಬಿಲ್ ಪೇ ಮಾಡ್ತೀನಿ ಅಂತ ಹೇಳೋಕ್ಕೆ ಒಂದು ವೇ ಅಷ್ಟೇ ಅದು. ಓಕೆ, ಐ ವಿಲ್ ಪೇ ದ ಬಿಲ್ ಅಂದ್ರೂ ಒಂದೇ, ದಿಸ್ ಒನ್ಸ್ ಆನ್ ಮೀ ಅಂದ್ರೂ ಕೂಡ ಒಂದೇ. ಅವಾಗ ನಾನು ಹೇಳ್ತೇನೆ, ನೋ, ಇದು ನನ್ನ ಪಾರ್ಟಿ, ನಾನು ನಿಮ್ಮನ್ನೆಲ್ಲ ಕರ್ಕೊಂಬಂದಿದ್ದೀನಿ ಪಾರ್ಟಿ ಕೊಡಿಸ್ಲಿಕ್ಕೆ ಅಂತ. ಸೊ ಲೆಟ್ ಮೀ ಪೇ ಅಂತ ನಾನು ಹೇಳ್ತೇನೆ. ನೋ ನೋ ನೋ, ನಾನೇ ಪೇ ಮಾಡ್ತೀನಿ, ನೀನು ಬೇಕಿದ್ರೆ ನೆಕ್ಸ್ಟ್ ಟೈಮ್ ಪೇ ಮಾಡು ಅಂತ ಹೇಳುತ್ತಾರೆ.
ಹಾಂ, ಐ ಇನ್ವೈಟೆಡ್ ಯು, ಸೊ ಇಟ್ಸ್ ಮೈ ಟ್ರೀಟ್. ಅವ್ನು ಹೇಳ್ತಾನೆ, ನಾನು ನಿಮ್ಮನ್ನು ಇನ್ವೈಟ್ ಮಾಡಿರೋದಲ್ವಾ, ನಾನು ಟ್ರೀಟ್ ಕೊಡ್ತೀನಿ ಅಂತ. ಅವಾಗ ಇನ್ನೇನು ತುಂಬ ಫೋರ್ಸ್ ಮಾಡ್ತೇನೆ ನನ್ನ ಫ್ರೆಂಡ್ ಅಂತ ನಾನು ಸುಮ್ಮನಾಗ್ಬಿಡ್ತೀನಿ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಹೌದಾ, ಕೊಡು ಮತ್ತೆ, ಹಾಗಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ನೆಕ್ಸ್ಟ್ ಟೈಮ್ ನಾನು ಬಿಲ್ ಪೇ ಮಾಡ್ತೀನಿ ಅಂತ. ಸೊ ನಾವು ಅಲ್ಲಿಗೆ ಸುಮ್ಮನಾಗ್ಬಿಡ್ತೀವಿ. ಓಕೆ, ಸೊ ಇದು ರೆಸ್ಟೋರೆಂಟಲ್ಲಿ ವೇಟರ್ ಜೊತೆ, ಹೋಸ್ಟ್ ಜೊತೆ, ಮ್ಯಾನೇಜರ್ ಜೊತೆ, ಓಕೆ, ಯಾವ್ಯಾವ ಥರ ಕನ್ವರ್ಸೇಷನ್ಸ್ ಬರುತ್ತೆ, ಯಾವ್ಯಾವ ಥರ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಕಮೆಂಟ್, ನೆಗೆಟಿವ್ ಕಮೆಂಟ್, ಆರ್ಡರಿಂಗ್ ಫುಡ್, ಅವೆಲ್ಲ ಕೂಡ ಒಂದು ವೇ ಅಷ್ಟೇ. ನೀವು ಇದೇ ಥರನೇ ಬೇರೆ ಬೇರೆ ಸೆಂಟೆನ್ಸ್ಗಳಿಗೂ ಕೂಡ, ಬೇರೆ ಬೇರೆ ವರ್ಡ್ಸ್ಗಳ್ನು ಕೂಡ ಅಪ್ಲೈ ಮಾಡ್ಕೋಬೋದು. ಬಟ್ ಆದರೆ ಟ್ರೈ ಮಾಡದೇ ಇರಬಾರ್ದು, ಟ್ರೈ ಮಾಡಬೇಕು. ಓಕೆ, ಸೊ ಈಗ ಅದೇ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್. ಓಕೆ, ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಸಾರಾ ಅಂತ ಅಂದ್ಕೊಳ್ಳಿ, ನನ್ನ ಫ್ರೆಂಡ್ ಹೆಸರು ಪ್ರೀತಿ. ಓಕೆ, ನಾವಿಬ್ರು ಕೂಡ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಕನ್ವರ್ಸೇಷನ್ ಅಟ್ ರೆಸ್ಟೋರೆಂಟ್ ವಿತ್ ಮೈ ಫ್ರೆಂಡ್ ಆರ್ ಫ್ರೆಂಡ್ಸ್. ಸೊ ಈಗ ನಾನು ಬಿಫೋರ್ ಸ್ಲೈಡ್ಗಳಲ್ಲಿ ಜಾಸ್ತಿ ಕನ್ವರ್ಸೇಷನ್ ವಿತ್ ಯಾರ ಹತ್ರ, ಸಾರಿ, ಸರ್ವರ್ ಹತ್ರ, ಹೋಸ್ಟ್ ಹತ್ರ ಮಾತಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ. ಸೊ ಈಗ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀನಿ. ಸೊ ನಾನು ನನ್ನ ಫ್ರೆಂಡ್ಸ್ ಹೇಗೆ ಮಾತಾಡಬೇಕು ರೆಸ್ಟೋರೆಂಟಲ್ಲಿ, ನೀವು ನಿಮ್ಮ ಫ್ರೆಂಡ್ನ ಕರ್ಕೊಂಡು ಹೋಗಿ, ಓಕೆನಾ? ಓಕೆ, ಬಿಲ್ಲು ನೀವು ಪೇ ಮಾಡ್ತೀರಾ ಅವ್ರು ಪೇ ಮಾಡ್ತಾರೋ ನೋಡಿ. ಓಕೆ, ಐ ಆಮ್ ಹಂಗ್ರಿ. ಈಗ ನನಗೆ ತುಂಬ ಹಶ್ವಾಗ್ತಾ ಇದೆ, ನಿಮಗೂ ಕೂಡ ಹಶ್ವಾಗ್ತಿದೆ, ವಿಡಿಯೋ ನೋಡ್ತಾ 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 ಹಶ್ವಾಗ್ತಾ ಇದೆ. ಸೊ ಏನು ಮಾಡ್ತೀನಿ, ನೆಕ್ಸ್ಟು ನನಗೆ ನನ್ನ ಫ್ರೆಂಡ್ ಸಿಗ್ತಾಳೆ ಆನ್ ದಿ ವೇ. ನಾನು ರೋಡಲ್ಲಿ ಅಯ್ಯೋ ಹಶ್ವಾಗ್ತಿದೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮೈ ನೇಮ್ ಇಸ್ ಸಾರಾ ಅಂಡ್ ಮೈ ಫ್ರೆಂಡ್ ನೇಮ್ ಇಸ್ ಪ್ರೀತಿ. ಸೊ ಪ್ರೀತಿ ಸಿಗ್ತಾಳೆ, ಪ್ರೀತಿ ನನಗೆ ಹಾಯ್ ಮಾಡ್ತಾಳೆ. ಹಾಯ್ ಸಾರಾ, ಹೌ ಆರ್ ಯು ಅಂತ ಕೇಳ್ತಾಳೆ. ನಾನು ಹೇಳ್ತೀನಿ ಐ ಆಮ್ ಫೈನ್ ಪ್ರೀತಿ, ಹೌ ಆರ್ ಯು ಡೂಯಿಂಗ್. ನಾನು ಚೆನ್ನಾಗಿದ್ದೀನಿ, ನೀನೇನು ಮಾಡ್ತಾ ಇದ್ದೆ, ಏನು ಸಮಾಚಾರ ಅಂತ ಕೇಳ್ದಂಗೆ. ಓಕೆ, ಐ ಆಮ್ ಫೈನ್, ವಾಟ್ ಅಬೌಟ್ ಯು ಅಂತ ಕೇಳ್ದಂಗೆ. ಓಕೆನಾ? ಓಕೆ, ವಾಟ್ ಯು ವಾಂಟ್ ಟು ಡೂ, ಏನು ಮಾಡ್ತಿದ್ದೀಯಾ, ಏನು ಮಾಡಬೇಕು ಅಂತ ಅನ್ಕೊಂಡಿದೀಯಾ ಅಂತ. ಐ ಆಮ್ ಹಂಗ್ರಿ, ಐ ವುಡ್ ಲೈಕ್ ಟು ಈಟ್ ಸಮಥಿಂಗ್. ಸೊ ಈಗ ಸದ್ಯಕ್ಕೆ ಐ ಆಮ್ ಹಂಗ್ರಿ, ಓಕೆ, ಐ ಆಮ್ ಫೀಲಿಂಗ್ ಹಂಗ್ರಿ, ಕಮ್ ವಿ ವಿಲ್ ಈಟ್ ಅಂತ ಅವಳನ್ನ ಕರೆಯೋ ಥರ. ಐ ವುಡ್ ಲೈಕ್ ಟು ಈಟ್ ಸಮಥಿಂಗ್, ನಾನಂತೂ ಈಗ ಏನಾದರೂ ತಿನ್ಬೇಕಪ್ಪ, ಇಲ್ಲಾಂದರೆ ನನಗೆ ಸಮಾಧಾನನೇ ಇಲ್ಲ ಅಂತ ಹೇಳೋ ಥರ. ಹಾಂ, ನೆಕ್ಸ್ಟು ಓಕೆ, ವೇರ್ ಡು ಯು ವಾಂಟ್ ಟು ಗೋ. ಹೌದಾ, ನಿಂಗೆ ಹಶ್ವಾಗ್ತಾ ಇದೆಯಾ, ಓಕೆ ವಿ ವಿಲ್ ಗೋ. ಬಟ್ ಆದರೆ ಎಲ್ಲಿ, ವೇರ್ ಡು ಯು ವಾಂಟ್ ಟು ಗೋ, ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀಯಾ. ಸೊ ಸಾರಾ ಹೇಳ್ತಾಳೆ, ದಟ್ ಮೀನ್ಸ್ ನಾನು, ಐ ವುಡ್ ಲೈಕ್ ಟು ಗೋ ಗ್ರೀನ್ಲ್ಯಾಂಡ್ ರೆಸ್ಟೋರೆಂಟ್, ವಾಟ್ ಕೈಂಡ್ ಆಫ್ ಫುಡ್ ಡು ಯು ಲೈಕ್. ಓಕೆ, ಸೊ ಇಲ್ಲಿ ಕೇಳತ್ತಾರೆ, ನಾನು ಗ್ರೀನ್ಲ್ಯಾಂಡ್ ರೆಸ್ಟೋರೆಂಟಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ, ನೀನು ಯಾವ ಥರ ಫುಡ್ ಇಷ್ಟಪಡ್ತೀಯಾ, ನಿನಗೆ ಓಕೆನಾ ರೆಸ್ಟೋರೆಂಟು, ವಾಟ್ ಕೈಂಡ್ ಆಫ್ ಫುಡ್ ಡು ಯು ಲೈಕ್, ನಿನಗೆ ಯಾವ ಥರ ಫುಡ್ ಇಷ್ಟ. ಐ ಲೈಕ್ ಸ್ಪೆಗಿಟಿ, ಡು ಯು ಲೈಕ್ ಸ್ಪೆಗಿಟಿ. ಅಲ್ಲಿ ಪ್ರೀತಿ ಹೇಳ್ತಾಳೆ, ನನಗೆ ಸ್ಪೆಗಿಟೀಸ್ ಅಂದರೆ ಇಷ್ಟ. ಸ್ಪೆಗಿಟಿ ಸಮಥಿಂಗ್ ಎಲ್ಸ್, ನೂಡಲ್ಸ್ ಅಲ್ವಾ, ನೂಡಲ್ಸ್ ಮ್ಯಾಗಿ ಬರುತ್ತಲ್ವ ಆ ಥರ. ಡು ಯು ಲೈಕ್ ಸ್ಪೆಗಿಟಿ, ನಿನಗೆ ಸ್ಪೆಗಿಟಿ ಅಂದರೆ ಇಷ್ಟನಾ ಅಂತ. ನೋ ಐ ಡೋಂಟ್, ಬಟ್ ಐ ಲೈಕ್ ಪಿಜ್ಜಾ. ನನಗೆ ಸ್ಪೆಗಿಟಿ ಇಷ್ಟ ಇಲ್ಲ, ನನಗೆ ಪಿಜ್ಜಾ ಇಷ್ಟ ಅಂತ ನಾನು ಹೇಳ್ತೀನಿ. ಈಗ ಮಾತಾಡ್ತಾ 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 ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಾನು ನನ್ನ ಫ್ರೆಂಡು ಮುಂದೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಓಕೆ, ಸೊ ಮಾತಾಡ್ತಾ ಇರಬೇಕಾದ್ರೆ ಫುಡ್ನ ಆರ್ಡರ್ ಮಾಡ್ಬೇಕೀಗ. ಓಕೆ, ಸೊ ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಡಿಸ್ಕಷನ್ ಮಾಡಬೇಕಲ್ವಾ ನಾವು, ಫುಡ್ ಆರ್ಡರ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಸೊ ಅಲ್ಲಿಗೆ ಬಂದು ಕುತ್ಕೊಂಡು ಮಾತಾಡ್ತಿದ್ದೀವಿ. ದಿಸ್ ಲುಕ್ಸ್ ಲೈಕ್ ಅ ನೈಸ್ ರೆಸ್ಟೋರೆಂಟ್. ಪ್ರೀತಿ ಹೇಳ್ತಾಳೆ, ಪ್ರೀತಿ ನಾನು ಫಸ್ಟ್ ಟೈಮ್ ಆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿದ್ದೀನಾ, ಹಾಗಾಗಿ ಪ್ರೀತಿ ಹೇಳ್ತಿದ್ದಾಳೆ, ವೆರಿ ಗುಡ್ ರೆಸ್ಟೋರೆಂಟ್ ಸಾರಾ, ವೆರಿ ನೈಸ್ ರೆಸ್ಟೋರೆಂಟ್ ಅಂತ. ಓಕೆ, ಅವಾಗ ನಾನು ಹೇಳ್ತೇನೆ, ಯಾ ಇಟ್ ಈಸ್, ಹೌದು ನಿಜ, ಐ ಕಮ್ ಹಿಯರ್ ಆಲ್ ದ ಟೈಮ್, ಲೆಟ್ಸ್ ಸಿಟ್ ಓವರ್ ದೇರ್. ಸೊ ಹೌದು ನಿಜ, ನಾನು ಇಲ್ಲಿ ಯಾವಾಗಲೂ ಬರ್ತಾ ಇರ್ತೀನಿ ಗೊತ್ತಾ, ನಾನು ಯಾವಾಗಲೂ ಇಲ್ಲೇ ಬರೋದು. ಐ ಕಮ್ ಹಿಯರ್ ಆಲ್ ದ ಟೈಮ್, ನಾನು ಯಾವಾಗಲೂ ಇಲ್ಲೇ ಬರೋದು. ಲೆಟ್ಸ್ ಸಿಟ್ ಓವರ್ ದೇರ್, ಬಾ ಅಲ್ಲಿ ಕುತ್ಕೊಳ್ಳೋಣ, ಬಾ ಅಲ್ಲಿ ಪ್ಲೇಸ್ ಖಾಲಿ ಇದೆ, ಲೆಟ್ಸ್ ಸಿಟ್ ಓವರ್ ದೇರ್ ಅಂತ. ಓಕೆ, ಕ್ಯಾನ್ ಯು ಪಾಸ್ ಮಿ ಅ ಮೆನು ಪ್ಲೀಸ್. ಸೊ ಈಗ ನನಗಂದ್ರೂ ತುಂಬ ಹೊಟ್ಟೆ ಹಸ್ಬಿಟ್ಟಿದ್ದೀನಾ, ಹಾಗಾಗಿ ನಾನೇ ಫಸ್ಟ್ ಕೇಳ್ತೀನಿ. ಸೊ ಅಲ್ಲಿ ಟೇಬಲ್ ಮೇಲೆ ಇರೋಂಥ ಮೆನು ನನಗೆ ಪಾಸ್ ಮಾಡ್ತೀಯಾ, ಕ್ಯಾನ್ ಯು ಪಾಸ್ ಮಿ ಅ ಮೆನು ಪ್ಲೀಸ್. ಶೋರ್, ವಾಟ್ ಆರ್ ಯು ಗೋಯಿಂಗ್ ಟು ಹ್ಯಾವ್, ವಾಟ್ ಆರ್ ಯು ಗೋಯಿಂಗ್ ಟು ಹ್ಯಾವ್ ಟು ಡ್ರಿಂಕ್. ಓಕೆ, ಸೊ ವಾಟ್ ಆರ್ ಯು ಗೋಯಿಂಗ್ ಟು ಹ್ಯಾವ್ ಏನಂತ ಕೇಳ್ದಂಗೆ, ನಿನಗೇನು ಬೇಕು, ನಿನಗೇನು ಇಷ್ಟ, ಕುಡಿಲಿಕ್ಕೆ ಏನು ತೊಗೊತೀಯ ನೀನು, ಫಸ್ಟ್ ಜ್ಯೂಸ್ ಏನಾದರೂ ಆರ್ಡರ್ ಮಾಡಲಾ ಅನ್ನೋ ಥರ.
I'm going to have a glass of milk. What about yours? Or what about you? ಸೊ ಅಲ್ಲಿ ಕೇಳ್ತಾಳೆ, ನನಗಂತೂ ಫಸ್ಟಿಗೆ ಸದ್ಯಕ್ಕೆ ಏನಾದರೂ ಸ್ವಲ್ಪ ಹೋಗ್ಬೇಕು ಒಳಗೆ, ಹಾಗಾಗಿ ಫಸ್ಟ್ ಅ ಗ್ಲಾಸ್ ಆಫ್ ಮಿಲ್ಕ್ನ ಆರ್ಡರ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಅ ಗ್ಲಾಸ್ ಆಫ್ ಮಿಲ್ಕ್. ಹೌ ಅಬೌಟ್ ಯು? ಹೌ ಅಬೌಟ್ ಯುವರ್ಸ್? ಐ ಥಿಂಕ್ ಐ ವಿಲ್ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್. ಸೊ ಸದ್ಯಕ್ಕೆ ನನಗೆ ಡ್ರಿಂಕ್ ಪರ್ಪಸಲ್ಲಿ ಏನೂ ಬೇಡ. ಸೊ ನಾನೊಂದು ಗ್ಲಾಸ್ ಆಫ್ ವಾಟರ್, ಐ ವಿಲ್ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್. ಡು ಯು ವಾಂಟ್ ಟು ಆರ್ಡರ್ ಅನ್ ಅಪಟೈಸರ್ ಫಸ್ಟ್? ಅಂದರೆ ನಿನಗೇನಾದರೂ ಡೈಜೆಸ್ಟ್ ಆಗೋ ಥರ ಸಲಾಡ್, ಸೂಪ್ ಈ ಥರ ಏನಾದರೂ ಆರ್ಡರ್ ಮಾಡ್ತೀಯಾ? ಡು ಯು ವಾಂಟ್ ಟು ಆರ್ಡರ್ ಆ್ಯನ್ ಅಪಟೈಸರ್ ಫಸ್ಟ್? ಓಕೆ, ಕೆಲವೊಂದು ವರ್ಡ್ಸ್ಗಳು ಕಷ್ಟ ಇದೆ ಅಂತ ಅನ್ಕೋಬೇಡಿ, ಬಿಕಾಸ್ ನಾವು ತುಂಬ ಸಿಂಪಲಾಗಿ ಕಲ್ತ್ಕೊಂತ ಹೋದರೆ ಅದೇ ನಮ್ಮ ಮೈಂಡಲ್ಲಿ ಉಳಿಯುತ್ತೆ ಅಲ್ವಾ. ನಾವು ಇನ್ನು ಕಷ್ಟದ ಯಾವಾಗ ಕಲಿಯೋಣ? ಸೊ ಬಿಟ್ವೀನಲ್ಲಿ ಕೆಲವೊಂದು ವರ್ಡ್ಸ್ಗಳು, ಸೆಂಟೆನ್ಸ್ಗಳು ನಮಗೆ ಟಫ್ ಅನ್ಸಿದ್ರು ಕೂಡ ವಿ ವಿಲ್ ಲರ್ನ್ ಇಟ್. ಓಕೆ. ನೆಕ್ಸ್ಟ್ ಹೇಳ್ತಾಳೆ, ಯಾರು? ಸಾರಾ ಹೇಳ್ತಾಳೆ. ದಟ್ ಮೀನ್ಸ್ ನಾನು ಹೇಳ್ತೀನಿ, ನಾಟ್ ರಿಯಲಿ, ನನಗೆ ಆಪಟೈಸರ್ ಎಲ್ಲ ಏನು ಬೇಡ ಈಗ ಸದ್ಯಕ್ಕೆ. ಅಂದರೆ ಈ ಸಲಾಡ್, ಸೂಪ್ ಆ ಥರದ್ದೆಲ್ಲ ಏನು ಬೇಡ. ವಿ ಕ್ಯಾನ್ ಜಸ್ಟ್ ಆರ್ಡರ್ ಸಮ್ ಬ್ರೆಡ್. ನನಗೆ ಈಗ ಫಸ್ಟ್ ಹೊಟ್ಟೆ ತುಂಬ ಥರ ಏನಾದರೂ ಬೇಕು. ಸೊ ವಿ ಕ್ಯಾನ್ ಆರ್ಡರ್, ನಾವೀಗ ಜಸ್ಟ್ ಬ್ರೆಡ್ನೇ ಆರ್ಡರ್ ಮಾಡಿಬಿಡೋಣ. ಸಮಥಿಂಗ್, ಬ್ರೆಡ್ಡಲ್ಲೂ ತುಂಬ ಡಿಫ್ರೆಂಟ್ ಟೈಪ್ಸ್ ಇರುತ್ತಲ್ವಾ. ಸೊ ವಿ ಕ್ಯಾನ್ ಆರ್ಡರ್ ಜಸ್ಟ್ ಬ್ರೆಡ್ ಅಂತ ಹೇಳ್ತೀನಿ. ವಾಟ್ ಡು ಯು ಗೋಯಿಂಗ್ ಟು ಹ್ಯಾವ್? ಓಕೆ, ನಾನೇನೋ ಬ್ರೆಡ್ ಎಲ್ಲ ಆರ್ಡರ್ ಮಾಡ್ತೀನಿ, ನೀನೇ ತಿಂತೀಯ ಪ್ರೀತಿ. ವಾಟ್ ಯು ಗೋಯಿಂಗ್ ಟು ಹ್ಯಾವ್? ಕ್ಯಾನ್ ಯು ರೆಕಮೆಂಡ್ ಸಮಥಿಂಗ್ ಆರ್ ಕ್ಯಾನ್ ಯು ರೆಕಮೆಂಡೆಡ್ ಸಮಥಿಂಗ್? ನೀನೇನಾದರೂ ರೆಕಮೆಂಡ್ ಮಾಡು, ಇಲ್ಲೆಲ್ಲ ನಿಂಗೆ ತುಂಬ ಬಂದಿದ್ದೀನಿ ಅಂತ ಹೇಳ್ತೀಯಾ, ನೀನೇನಾದರೂ ಜಸ್ಟ್ ರೆಕಮೆಂಡ್ ಮೀ ಫಾರ್ ನ್ಯೂ ಥಿಂಗ್ ಅಥವಾ ನ್ಯೂ ಫುಡ್ ಅಂತ ಹೇಳ್ದಂಗೆ. ಶೋರ್, ಯಾಕೆ ಮಾಡಲ್ಲ, ನನಗಿಲ್ಲೆಲ್ಲ ಗೊತ್ತು, ನಾನು ಮಾಡ್ತೀನಿ ನೋಡು. ಐ ಹ್ಯಾವ್ ಹ್ಯಾಡ್ ಅ ಕೇಕ್ ಆ್ಯಂಡ್ ದ ಬರ್ಗರ್ ಬಿಫೋರ್. ನಾನು ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಐ ಹ್ಯಾವ್ ಹ್ಯಾಡ್ ದ ಕೇಕ್ ಆ್ಯಂಡ್ ದ ಬರ್ಗರ್ ಬಿಫೋರ್. ದೇ ಬೋತ್ ಆರ್ ಗುಡ್. ಅವೆರಡು ಚೆನ್ನಾಗಿರ್ತವೆ, ಆರ್ಡರ್ ಮಾಡಿಕೊಂಡು ನೋಡು. ಐ ಆಮ್ ನಾಟ್ ದಟ್ ಹಂಗ್ರಿ. ನಿನಗೆ ತುಂಬ ಹಶ್ವಾಗಿದೆ, ಬಟ್ ಆದರೆ ನನಗೆ ಅಷ್ಟೊಂದೇನು ಹಸುವಾಗಿಲ್ಲ ಸಾರಾ ಅಂತ ಹೇಳ್ತಿದ್ದಾಳೆ. ಓಕೆನಾ? ಐ ಆಮ್ ನಾಟ್ ದಟ್ ಹಂಗ್ರಿ. ಸೊ ನನಗೆ ದಟ್ ಮಚ್ ಏನು ಹಂಗ್ರಿ ಇಲ್ಲ. ಐ ಥಿಂಕ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಹ್ಯಾವ್ ಅ ಸಲಾಡ್. ಸೊ ನಾನು ಇದೆಲ್ಲ ಏನು ಬೇಡಪ್ಪ, ಕೇಕು ಮತ್ತು ಬರ್ಗರ್ ಅವೆಲ್ಲ ಏನು ಬೇಡ, ಹೆವಿ ಫೀಲ್ ಆಗುತ್ತೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಹ್ಯಾವ್ ಅ ಸಲಾಡ್. ಸೊ ನನಗೆ ಸಲಾಡ್ನ ಆರ್ಡರ್ ಮಾಡಿ ಸಾಕು ಅಂತ. ಓಕೆ, ಸೊ ನೆಕ್ಸ್ಟ್ ಏನು ಆರ್ಡರ್ ಮಾಡ್ತಾರೆ? ಓಕೆ, ಅವ್ರೇನೋ ಆರ್ಡರ್ ಮಾಡ್ತಾರೆ, ಆರ್ಡರ್ ಎಲ್ಲ ಮಾಡಿಕೊಂಡು ವೇಟ್ ಮಾಡ್ತಿದ್ದಾರೆ. ಓಕೆ, ಐ ವಾಂಟ್ ಟು ಗೋ ಟು ದ ಬಾತ್ರೂಮ್. ಹೌದಾ? ಸೊ ನನಗಿದ್ರೆ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡ್ಬೇಕು ನಾನು. ಐ ವಾಂಟ್ ಟು ಗೋ ಟು ದ ಬಾತ್ರೂಮ್. ವೆನ್ ದ ವೇಟ್ರೆಸ್ ಕಮ್ಸ್ ಬ್ಯಾಕ್, ವಿಲ್ ಯು ಆರ್ಡರ್ ಫಾರ್ ಮೀ ಅಂತ ಸಾರಾ ಕೇಳ್ತಾರೆ. ನಾನು ಸ್ವಲ್ಪ ಬಾತ್ರೂಮಿಗೆ ಹೋಗಿ ಬರ್ತೀನಿ, ವೇಟರ್ ಬಂದಾಗ, ನಾನು ಆಲ್ರೆಡಿ ಬ್ರೆಡ್ ಗಿಡ್ ಅಂತ ಹೇಳಿದ್ದೀನಲ್ವಾ, ಯು ನೋ ಮೈ ಆರ್ಡರ್ನು. ಸೊ ವಿಲ್ ಯು ಆರ್ಡರ್ ಫಾರ್ ಮೀ ಅಂತ, ಅಂದರೆ ನೀನು ನನಗೋಸ್ಕರ ಆರ್ಡರ್ ಮಾಡ್ತೀಯಾ ವೇಟ್ರಸ್ ಬಂದಮೇಲೆ? ಯಸ್, ನೋ ಪ್ರಾಬ್ಲಮ್, ಶೋರ್, ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ, ನಾನು ಆರಾಮ್ಸೆ ಹೋಗ್ಬಾ ರೆಸ್ಟ್ ರೂಮಿಗೆ, ನಾನು ನಿನ್ನ ಫುಡ್ನ ಆರ್ಡರ್ ಮಾಡ್ತೀನಿ ಅಂತ ಪ್ರೀತಿ ಹೇಳ್ತಾರೆ. ಸೊ ಈಗೆಲ್ಲ ಅವರು ಫುಡ್ನ ಆರ್ಡರ್ ಮಾಡಿದ್ರ, ಫುಡ್ ಬಂತು, ಫುಡ್ ಎಲ್ಲ ಫಿನಿಶ್ ಆಯಿತು. ಆಫ್ಟರ್ ದ ಮೀಲ್, ಈ ಸೀನು ಆಫ್ಟರ್ ದ ಮೀಲ್. ಸೊ ಈಗ ಫುಡ್ ಬಗ್ಗೆ ಏನು ಹೇಳ್ತಿದ್ದಾರೆ, ಅಥವಾ ವೇಟರ್ ಬಂದಿದ್ದಾರೆ ನೋಡಿ, ಇಬ್ರು ಕುತ್ಕೊಂಡಿದ್ದಾರೆ, ವೇಟರ್ ಬಂದು ಕೇಳ್ತಿದ್ದಾರೆ. ವೇಟರ್ ಅಲ್ಲ, ಅವಳು ವೇಟ್ರೆಸ್. ಡಿಡ್ ಯು ಎಂಜಾಯ್ ಎವ್ರಿಥಿಂಗ್ ಮ್ಯಾಮ್, ಆರ್ ಡಿಡ್ ಯು ಎಂಜಾಯ್ ಎವ್ರಿಥಿಂಗ್? ನಿಮಗೆಲ್ಲ ಇಷ್ಟ ಆಯ್ತಾ ಮೇಡಮ್ ಇಲ್ಲಿ ಅಂತ. ಯಸ್, ಇಟ್ ವಾಸ್ ಡಿಲಿಷಿಯಸ್. ಅಂದರೆ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಪ್ಲೀಸ್ ಸೆಂಡ್ ಮೈ ಕಾಂಪ್ಲಿಮೆಂಟ್ಸ್ ಟು ದ ಶೆಫ್. ನಾನು ಆರ್ಡರ್ ಮಾಡಿದಂದ್ರು ಫುಲ್ ಸೂಪರ್ ಆಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಪ್ಲೀಸ್ ಸೆಂಡ್ ಮೈ ಕಾಂಪ್ಲಿಮೆಂಟ್ಸ್ ಅಂದರೆ ನಾನು ಹೇಳಿರೋಂಥ ಒಳ್ಳೆ ಮಾತುಗಳನ್ನ ಶೆಫಿಗೆ ಹೇಳು. ನನಗೆ ಅಡುಗೆ ಮಾಡಿಕೊಟ್ಟಿದ್ದು ಅವರೇ ಅಲ್ವಾ, ಕುಕ್ ಮಾಡಿದ್ದು ಅವರೇ ಅಲ್ವಾ. ಪ್ಲೀಸ್ ಸೆಂಡ್ ಮೈ ಕಾಂಪ್ಲಿಮೆಂಟ್ಸ್ ಟು ದ ಶೆಫ್. ಇಟ್ಸ್ ಅನ್ ಔಟ್ಸ್ಟ್ಯಾಂಡಿಂಗ್ ವರ್ಕ್. ತುಂಬ ಇಷ್ಟ ಆಯಿತು ನನಗೆ, ನನ್ನ ಕಾಂಪ್ಲಿಮೆಂಟ್ಸ್ನ ಹೇಳು ಶೆಫಿಗೆ ಅಂತ ವೇಟ್ರೆಸ್ಸಿಗೆ ಹೇಳ್ತಾರೆ. ಸೊ ಲಾಸ್ಟ್ ಸ್ಲೈಡಲ್ಲಿ ಪ್ರೀತಿ ಏನು ಮಾತಾಡ್ತಿಲ್ಲ ಅಂತ ಅವಳ ಇಮೇಜ್ ಸಣ್ಣದಾಗಿದೆ. ಓಕೆ ಓಕೆ, ವೇಟರ್ ಹೇಳ್ತಾರೆ, ಎಸ್ ಅಫ್ ಕೋರ್ಸ್ ಐ ವಿಲ್. ಎಸ್ ಮ್ಯಾಮ್, ಅಫ್ ಕೋರ್ಸ್ ಐ ವಿಲ್, ಖಂಡಿತ ಹೇಳ್ತೀನಿ ನೀವು ಹೇಳಿರೋದನ್ನ. ಓಕೆ, ವಿಲ್ ಯು ಹ್ಯಾವ್ ಎನಿ ಡೆಸರ್ಟ್ ಫಾರ್ ರೂಮ್? ಅಂದರೆ ನಾವೀಗ ಊಟ ಎಲ್ಲ ಆದಮೇಲೆ ಡೆಸರ್ಟ್ಸ್, ಐಸ್ ಕ್ರೀಮ್, ಸೋಡಾ, ಅದು ಇದು ಅಂತ ಏನಾದರೂ ಕುಡಿತೀವಲ್ವಾ. ಸೊ ನಿಮ್ಗೆ ಏನಾದರೂ ಡೆಸರ್ಟ್ಸ್ ಬೇಕಾ? ಡೆಸರ್ಟ್ಸ್ ಅಂದರೆ ಸ್ವೀಟ್ಸ್, ಐಸ್ ಕ್ರೀಮ್, ಈ ಥರ ಮೇಯ್ನಾಗಿ ಸ್ವೀಟ್ಗಳಿಗೆ ಹೇಳ್ತಾರೆ. ಇಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ರೂಮಿಗೆ ಏನಾದ್ರು ತೊಗೊಂಡೋಗ್ಲಿಕ್ಕೆ ಇಷ್ಟಪಡ್ತೀರಾ? ಫಾರ್ ರೂಮಿಗೆ ಏನಾದರೂ ಪಾರ್ಸಲ್ ಮಾಡ್ಲಾ, ಏನಾದ್ರು ಡೆಸರ್ಟ್ ಆರ್ಡರ್ ಮಾಡ್ತೀರಾ ಅಂತ ಕೇಳಿದ್ದಾರ. ಯಸ್ ಸರ್ಟೈನ್ಲಿ,
ಎಸ್, ಹೌದು ಮಾಡ್ತೀವಿ. ಏನ್ ಆರ್ಡರ್ ಮಾಡ್ತಾರೆ ಹಾಗಿದ್ರೆ? ವಾಟ್ ವಿಲ್ ಯು ಹ್ಯಾವ್? ಡೆಸರ್ಟ್ಸ್ ಅಲ್ಲಿ ಏನ್ ಬೇಕು ಮ್ಯಾಮ್ ನಿಮಗೆ? ಅ ಪೀಸ್ ಆಫ್ ಲೈಮ್ ಕೇಕ್ ಪೀಸ್. ಓಕೆ. ಸಾರಾ ಹೇಳ್ತಾರೆ, ದಟ್ ಮೀನ್ಸ್ ನಾನು ಹೇಳ್ತೀನಿ, ನನಗೆ ಒಂದು ಲೈಮ್ ಕೇಕಿನ ಪೀಸ್ನ ಕೊಟ್ಬಿಡಿ, ಅಂದರೆ ಅದನ್ನ ಪಾರ್ಸಲ್ ಮಾಡಿ. ಅ ಪೀಸ್ ಆಫ್ ಲೈಮ್ ಕೇಕ್ ಪ್ಲೀಸ್. ಓಕೆ. ಫಾರ್ ಮೀ. ಓಕೆ, ಇನ್ನೊಬ್ಬ ಫ್ರೆಂಡ್ ಪ್ರೀತಿ, ನನ್ನ ಫ್ರೆಂಡ್ ಹೇಳ್ತಾಳೆ, ಅ ಪೀಸ್ ಆಫ್ ಹನಿ ಕೇಕ್ ವಿತ್ ಮ್ಯಾಂಗೋ ಜ್ಯೂಸ್ ಫಾರ್ ಮೀ ಪ್ಲೀಸ್. ಸೊ ನನಗೆ ಆ ಪೀಸ್ ಆಫ್ ಹನಿ ಕೇಕ್ ಅದ್ರ ಜೊತೆ ಒಂದು ಮ್ಯಾಂಗೋ ಜ್ಯೂಸ್ನು ಕೂಡ ಮನೆಗೆ ಪಾರ್ಸಲ್ ಮಾಡಿ. ಓಕೆ, ಕ್ಯಾನ್ ಐ ಟೇಕ್ ಯುವರ್ ಪ್ಲೇಟ್ಸ್? ಓಕೆ ಮ್ಯಾಮ್, ಐ ವಿಲ್ ಪಾರ್ಸಲ್. ನಿಮ್ದೆಲ್ಲ ಊಟ ಆಗಿದ್ರೆ ನನ್ನ ಪ್ಲೇಟ್ಸ್ನ ತಗೋಬಹುದಾ ಟೇಬಲ್ ಮೇಲಿಂದ? ಅವಾಗ ನಾನು ಹೇಳ್ತೀನಿ, ಎಸ್ ಯು ಕ್ಯಾನ್ ಟೇಕ್ ದೆಮ್. ಸೊ ನೀನು ಅದನ್ನ ತಗೊಂಡು ಹೋಗ್ಬೋದು. ವಿ ಆರ್ ಫಿನಿಶ್ಡ್. ಓಕೆ, ನಮ್ದು ಆಲ್ರೆಡಿ ಫಿನಿಶ್ ಆಗಿದೆ ಊಟ. ಆ್ಯಂಡ್ ವುಡ್ ಇಟ್ ಬಿ ಪಾಸಿಬಲ್ ಫಾರ್ ಯು ಟು ಪ್ಯಾಕ್ ದ ರೆಸ್ಟ್ ಆಫ್ ಅವರ್ ಮೀಲ್ ಟು ಟೇಕ್ ಇಟ್ ಹೋಮ್? ಸೊ ನಮ್ಗೆ ಎಷ್ಟು ಆಗಿದನೋ ಅಷ್ಟು ತಿಂದಿದ್ದೀವಿ. ವುಡ್ ಇಟ್ ಬಿ ಪಾಸಿಬಲ್? ನಿಮಗೆ ಪಾಸಿಬಲ್ ಇದೆಯಾ ನಾ ಇಲ್ಲಿ ಬಿಟ್ಟಿರೋಂಥ ಮೀಲ್ನ ಪ್ಯಾಕ್ ಮಾಡಿಕೊಟ್ರೆ ನಾವು ಮನೆಗೆ ತೊಗೊಂಡು ಹೋಗ್ತೀವಿ, ಸೊ ನೀವು ಅದನ್ನು ಪ್ಯಾಕ್ ಮಾಡಿಕೊಡ್ತೀರಾ ಅಂತ ಕೇಳ್ದಂಗೆ ಪೊಲೈಟ್ ವೇನಲ್ಲಿ. ವುಡ್ ಇಟ್ ಬಿ ಪಾಸಿಬಲ್ ಫಾರ್ ಯು ಟು ಪ್ಯಾಕ್ ದ ರೆಸ್ಟ್ ಆಫ್ ಅವರ್ ಮೀಲ್? ರೆಸ್ಟ್ ಆಫ್ ಅವರ್ ಮೀಲ್ ಅಂದರೆ ನಾವು ಬಿಟ್ಟಿರೋಂಥ ಮೀಲ್ನ ಟು ಟೇಕ್ ಇಟ್ ಹೋಮ್. ಸೊ ನೀವು ಅದನ್ನು ಪಾರ್ಸಲ್ ಮಾಡಿಕೊಟ್ರೆ ನಾವು ಅದನ್ನು ಮನೆಗೆ ತೊಗೊಂಡು ಹೋಗ್ತೀವಿ. Sure, no problem. Yes, ma'am, no problem. Then I will be back with our boxes and the desserts in a few minutes. Okay, ma'am, ಪ್ಯಾಕ್ ಮಾಡಿಕೊಂಡು ಬಿಲ್ನ ತಗೊಂಡು and I will be back in few minutes. ನಿಮ್ಮ ಬಾಕ್ಸಸ್ ಮತ್ತು ಡೆಸರ್ಟ್ ಬಾಕ್ಸ್ನೆಲ್ಲ ತಗೊಂಡು ಒಂದು 5 ಮಿನಿಟ್ಸಲ್ಲಿ ಐ ವಿಲ್ ಕಮ್ ಬ್ಯಾಕ್, ವೆಯ್ಟ್ ಅಂತ ಹೇಳೋಗ್ತಾರೆ. ಥ್ಯಾಂಕ್ ಯು, ಯು ಆರ್ ಮೋಸ್ಟ್ ವೆಲ್ಕಮ್ ಮೇಡಮ್, ವಿಸಿಟ್ ಅಗೇನ್. ಸೊ ಅಲ್ಲಿ ಹೇಳ್ತಾಳೆ, ಸಾರಿ, ಇಲ್ಲಿ ಸಾರಾ ಒಬ್ಳೆ ಅಲ್ಲ, ಪ್ರೀತಿನೂ ಕೂಡ ಥ್ಯಾಂಕ್ಸ್ ಹೇಳ್ತಾರೆ. ಥ್ಯಾಂಕ್ ಯು ಅಂತ ಹೇಳಿದಾಗ, ಓಕೆ, ಮೋಸ್ಟ್ ವೆಲ್ಕಮ್ ಮ್ಯಾಮ್, ನೀವು ಮತ್ತೆ ನಮ್ಮ ರೆಸ್ಟೋರೆಂಟ್ಗೆ ಅಥವಾ ಮತ್ತೆ ನಮ್ಮ ಹೋಟೆಲ್ಗೆ ಬರಬೇಕು, ವಿಸಿಟ್ ಅಗೇನ್ ಅಂತ ಹೇಳಿದ್ದಾರೆ. ಓಕೆ, ದಿಸ್ ಈಸ್ ದ ಟುಡೇಸ್ ಕ್ಲಾಸ್. ಮೇನ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಸಮ್ ಫ್ರೇಸಸ್, ಸಮ್ ಸಿಂಪಲ್ ಸೆಂಟೆನ್ಸಸ್, ಓಕೆ, ಸಮ್ ಸಿಂಪಲ್ conversation between you and your friends, between you and the restaurant host or restaurant ನಲ್ಲಿರುವಂಥ ಸರ್ವರ್ ವೇಟ್ರಸ್ ಜೊತೆಗೆ. ಪ್ಲೀಸ್ ಡೂ ಪ್ರಾಕ್ಟೀಸ್. ಅಟ್ಲೀಸ್ಟ್ ಈಗ ಸಡನ್ ಆಗಿ ನಂಗೆ ಪ್ರಾಕ್ಟೀಸ್ ಮಾಡೋಕೆ ಆಗಲಿಲ್ಲ ಅಂದ್ರೂ ಸೆಂಟೆನ್ಸ್ಗಳನ್ನ ಸ್ವಲ್ಪ ಪದೇ ಪದೇ ನೋಡ್ತಾ ಇರಿ. ಈ ನೋಟ್ಸ್ ಅಥವಾ ಈ PDF ಗಳು ನಿಮಗೆಲ್ಲ ramantutorial.in ನಲ್ಲಿ ಸಿಗುತ್ತೆ. ಆ ವೆಬ್ಸೈಟಿಗೆ ಹೋಗಿ ಸರ್ಚ್ ಮಾಡಿದರೆ ಸಿಗುತ್ತೆ. ಐ ಹೋಪ್ ನಿಮಗೆ ನನ್ನ ಪ್ರೆಸೆಂಟೇಷನ್ ಅಥವಾ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರಿಗೆ ಈ ಥರದ್ದು ವಿಡಿಯೋಸ್ಗಳು ಇಷ್ಟ ಆಗುತ್ತೋ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಇನ್ನು ಜಾಸ್ತಿ ಕ್ಲಾಸಸ್ಗಳನ್ನ ನಿಮಗೋಸ್ಕರ ತರಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆಲ್ಲ ಒಂದು ಸಪೋರ್ಟ್ ಅಂತ ಸಿಕ್ಕಂಗಾಗುತ್ತೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್.